ವಿಜ್ಞಾನ ವಿಸ್ಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಸರ್ ಸಿ.ವಿ. ರಾಮನ್ ಅವರ ಅಭೂತಪೂರ್ವ ಸಾಧನೆಯ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕಿನಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ವಿಜ್ಞಾನದಲ್ಲಿ ಆಗಿ ಹೋಗಿರುವಂತಹ ಸಾಧನೆ ಅಷ್ಟಿಷ್ಟಲ್ಲ, ಪ್ರತಿ ದಿನ ಕೂಡ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇದೆ. ಬಹುಶಃ ಇವತ್ತು ವಿಜ್ಞಾನ ಇಷ್ಟು ಮುಂದುವರಿದಿರಲಿಲ್ಲ ಅಂದಿದ್ರೆ ನಾವು ನೀವು ಇಷ್ಟು ಚಂದವಾದ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥವನ್ನು ಕಲ್ಪಿಸಿದ್ದು, ನಮ್ಮ ಜೀವನಕ್ಕೆ ಒಂದು ಮುನ್ನುಡಿಯನ್ನು ಹಾಕಿದ್ದು ವಿಜ್ಞಾನ ಅಂತ ಹೇಳ್ಬೋದು. ಈ ವಿಜ್ಞಾನ ನಿಜಕ್ಕೂ ವಿಸ್ಮಯವೇ ಸರಿ. ವಿಜ್ಞಾನ ಅಂತ ಮಾತನಾಡೋಕೆ ಹೋದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಸಮುದ್ರದಷ್ಟು ಆಳ ಅಗಲ ಇರುವಂತಹ ಒಂದು ವಿಷಯ. ಆದರೆ ಆ ವಿಷಯಕ್ಕಿಂತಲೂ ಹೆಚ್ಚಾಗಿ ಜೀವನದಲ್ಲಿ ವಿಜ್ಞಾನದ ಮಹತ್ವ ಎಷ್ಟರ ಮಟ್ಟಿಗಿದೆ, ಯಾವ್ಯಾವ ರಂಗದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ವಿಜ್ಞಾನ ಇಲ್ಲದೇ ಇದ್ದಿದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು. ಹೀಗೆ ಈ ವಿಚಾರಗಳ ಕುರಿತಾದಂತಹ ಒಂದಷ್ಟು ಚಿಂತನ ಮಂಥನ ಅಂತ ಹೇಳ್ಬೋದು. ಆ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮ್ಮ ಜೊತೆಗಿದ್ದಾರೆ ಚಿಂತಕ ಮತ್ತು ಶಿಕ್ಷಣ ಪ್ರೇಮಿ ಎಂ.ಕೆ. ಕೃಷ್ಣ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಜಯ್ ಕುಮಾರ್ ಇದ್ದಾರೆ, ಬ್ಯಾಂಕ್ ಉದ್ಯೋಗಿ. ನಮಸ್ಕಾರ ವಿಜಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್. ಇನ್ನು ಎಚ್ ವೆಂಕಟೇಶ್ ಇದ್ದಾರೆ, ಎಂಜಿನಿಯರ್ ಇವರು. ವೆಂಕಟೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಾಯತ್ರಿ ದೇವಿ ಇದ್ದಾರೆ, ಶಿಕ್ಷಕಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಎಲ್ಲ ವಿಭಾಗದಲ್ಲೂ ಕೂಡ ಅವರವರದ್ದೇ ಆದಂತಹ ಯಶಸ್ಸನ್ನು ಹೊಂದಿರುವಂಥವ್ರನ್ನ ನಾವು ಆಯ್ದು ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದರೆ ನೋಡಿ, ಶಿಕ್ಷಕರು ಯಾಕೆ ಮುಖ್ಯ, ಮಕ್ಕಳಲ್ಲಿ ವಿಜ್ಞಾನದ ಅರಿವನ್ನು ಮೂಡಿಸೋದು ಅಷ್ಟೇ ಮುಖ್ಯ. ಇನ್ನು ಟೆಕ್ನಿಕಲಿ ಈ ವಿಜ್ಞಾನ ಅಂತಂದರೆ ಎಲ್ಲ ಆಯಾಮದಲ್ಲೂ ನಾವು ನೋಡಬೇಕಾಗತ್ತೆ. ಇನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು, ಸೊ ನಾವು ಚಾಲೆಂಜ್ಡ್ ಅಂತ ಹೇಳ್ತೀವಿ. ಯಾಕಂತಂದರೆ ನಾವು ಯಾವತ್ತೂ ಕೂಡ ಜೀವನ ಅಂತ ಬಂದಾಗ ಅದರ ಒಂದು ಆಳ ಅಗಲ ನೋಡಬೇಕು ಅಂತಂದರೆ ಸೊ ಯಾವುದು ಸರಿ ಯಾವುದು ತಪ್ಪು, ಹೀಗೆ ಅದರ ಆವಿಷ್ಕಾರಗಳು ಯಾವಾಗ ಆಯಿತು, ಅನೇಕ ವಿಚಾರಗಳ ಹಿನ್ನೋಟವನ್ನು ನೋಡಬೇಕಾಗತ್ತೆ. ಮೊದಲೇದಾಗಿ ಕೃಷ್ಣ ಸರ್ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವತ್ತಿನ ದಿನ ವಿಜ್ಞಾನ ಇಷ್ಟರ ಮಟ್ಟಿಗೆ ನಮಗೆ ಈ ಎಲ್ಲವನ್ನು ಕೂಡ ಒದಗಿಸ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಆದರೆ ನಾವು ಹೇಗೆ ಆಚರಿಸ್ತಾ ಇದ್ದೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅದರ ಮಹತ್ವವನ್ನು ಎಷ್ಟು ತಿಳ್ಕೊಂಡಿದ್ದೀವಿ ನಾವು. ಸೊ ವಿಜ್ಞಾನ ಬರೀ ಕಲಿಯೋದಲ್ಲ, ಜೀವನದಲ್ಲಿ ಯಾವ ಥರ ಅಳವಡಿಕೆ, ಪ್ರತಿಯೊಂದರಲ್ಲೂ ಕೂಡ ಸೈನ್ಸ್ ಇದ್ದೇ ಇದೆ. ಮೊದಲೇದಾಗಿ ಏನು ಹೇಳ್ತೀರಿ ಸರ್? ಮೊಟ್ಟ ಮೊದಲು ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಒಂದು ಟಿ ವಿ ಚಾನೆಲ್ ಇರ್ಬೋದು ಅಥವಾ ಮಾಧ್ಯಮ ಇರ್ಬೋದು, ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ಅನ್ನೋದ ಆಚರಣೆನ ಈ ಥರ ಒಂದು ಎಕ್ಸ್ಕ್ಲೂಸಿವ್ ಎಪಿಸೋಡ್ ಅನ್ನೋದು ನಾನು ಖಚಿತವಾಗಿ ಹೇಳ್ತೀನಿ ಬೇರೆ ಯಾರೂ ಮಾಡಿಲ್ಲ. ಮೊಟ್ಟ ಮೊದಲು ಜಿ ಟಿ ವಿ ವೀಕ್ಷಕರಿಗೆ ಇದೊಂದು ಭಾಗ್ಯ ಅಂಥೇಳಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಓಕೆ, ವಿಜ್ಞಾನ ಅಂತಂದರೆ ಹೇಳಿ ಸರ್, ಹೇಳಿ. ಜನವರಿ ಬಂತು ಅಂದರೆ 12ನೇ ತಾರೀಕು ಜನವರಿ ಅಂದರೆ ಸ್ವಾಮಿ ವಿವೇಕಾನಂದ ಇಡೀ ಪ್ರಪಂಚಕ್ಕೆ ಒಂದು ಮನುಷ್ಯತ್ವಕ್ಕೆ ರಾಯಭಾರಿ. ಫೆಬ್ರವರಿ ಬಂತು ಅಂದರೆ ನಮ್ಮ ರಾಷ್ಟ್ರಕ್ಕೆ, ಭಾರತಕ್ಕೆ ವಿಜ್ಞಾನಿಗಳಿಗೆ ಅವರೇ ಒಂದು ನಮಗೆ ರಾಯಭಾರಿ. ನಾನು ಯಾವತ್ತೂ ಹೇಳೋದುಂಟು, ಜ್ಞಾನ ವಿಜ್ಞಾನ ಸಮೇತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಜ್ಞಾನ ಸೈನ್ಸಿಂದ ಎಂಜಿನಿಯರಿಂಗು, ಎಂಜಿನಿಯರಿಂಗಿಂದ ಟೆಕ್ನಾಲಜಿಯಿಂದ ಈ ಒಂದು ಮೀಡಿಯಾ, ಅದು ಇದು. ಇವತ್ತು ಆ ಟೆಕ್ನಾಲಜಿ ಅಥವಾ ಸೈನ್ಸು, ಆ ಸಂಶೋಧನೆ ಇರಲಿಲ್ಲ ಅಂದರೆ ನಾವೆಲ್ಲರೂ ಇವತ್ತು ಮಾತಾಡ್ತಾ ಇರೋದು ಇಡೀ ಪ್ರಪಂಚದಲ್ಲಿ ವೀಕ್ಷಿಸೋಕ್ಕೆ ಸಾಧ್ಯ ಇತ್ತು ಅನ್ನೋ ದೊಡ್ಡ ಪ್ರಶ್ನೆ ಅದು. ಆ ಒಂದು ಸೈನ್ಸು, ಆ ಬೆಳವಣಿಗೆ, ಅದರಿಂದ ಇವರು ಒಂಥರ ನಮ್ಮ ವಿಜ್ಞಾನಕ್ಕೆ ಪಿತಾಮಹ ನಮ್ಮ ಸರ್ ಸಿ.ವಿ. ರಾಮನ್. ಅದು ಏನೋ ಬೆಂಗಳೂರಿನಲ್ಲೇ ಜಾಸ್ತಿ ಅವರು ಕಾಲ ಕಳೆದಿದ್ದು. ನಮ್ಮ ಟಾಟಾ ವಿಜ್ಞಾನ ಮಂದಿರಕ್ಕೆ ಅವರು ಕೂಡ ನಿರ್ದೇಶಕರು ಬೇರೆ ಆಗಿದ್ದರು. ಸೊ ಆದ್ದರಿಂದ ಸೈನ್ಸ್ ಇಲ್ಲ ಅಂದರೆ ಜಗತ್ತಿಲ್ಲ ಅನ್ನೋದು ನಾನು ಮೊಟ್ಟ ಮೊದಲು ಸಂದೇಶ ಕೊಡ್ತಾ ಇದ್ದೀನಿ. ಓಕೆ ಸರ್, ಮಾತಾಡ್ತೀನಿ. ವಿಜಯ್ ಕುಮಾರ್ ಅವರು ನೋಡಿ, ಇಸ್ರೋದ ಗಗನ್ಯಾನ್ ಮಿಷನ್ಗೆ 4 ಜನ ಗಗನಯಾತ್ರಿಗಳನ್ನ ಆಯ್ಕೆ ಮಾಡಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅಂದರೆ ನಾವು ಎಷ್ಟರ ಮಟ್ಟಿಗೆ ಮುಂದುವರಿತಾ ಇದ್ದೀವಿ ನಮ್ಮ ದೇಶದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಇಡೀ ಪ್ರಪಂಚದಾದ್ಯಂತ ಬಿಡಿ, ಎಲ್ಲೋ ಯಾವ ಲೆವೆಲಲ್ಲೋ ಇದ್ದೀವಿ, ಬಟ್ ನಮ್ಮ ದೇಶ ಕೂಡ ವಿಜ್ಞಾನ ವೇದಗಳ ಕಾಲದಿಂದಲೂ ಕೂಡ, ಸೊ ಹಿಂದಕ್ಕೆ ಹೋದರೆ ಅಲ್ಲಿಂದನೇ ಇತ್ತು ವಿಜ್ಞಾನ. ಬಟ್ ಅದನ್ನು ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಇದ್ರ ಪಿತಾಮಹ ಇವರು ಅಂತ ಹೇಳಕ್ಕೆ ನಮಗೊಬ್ರು ಬೇಕಿತ್ತು ಅನ್ನೋದನ್ನು ನಾವು ಅಷ್ಟೇ ನೋಡ್ತಾ ಇದ್ದೀವಿ. ಯಾಕಂತಂದರೆ ಅನಾದಿ
ಅನಾದಿ ಕಾಲದಿಂದಲೂ ಕೂಡ ನಾವು ಸೈನ್ಸನ್ನು ಕಂಡುಕೊಂಡು ಬಂದಿದ್ದೀವಿ, ಸಮಯ ನೋಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ. ಸೊ ನೀವು ಅಂದರೆ ಒಂದು ವಿಶೇಷವಾದ ಚೇತನ ಅಂತ ಹೇಳ್ಬೋದು. ಯಾಕಂದರೆ ಸ್ಪೆಷಲಿ ವಿಶೇಷ ಚೇತನ. ಕಾರಣ ಏನು ಅಂತಂದರೆ ನಿಮಗೆ ಯಾವುದೇ ಅಂದರೆ ಡಿಸಬಿಲಿಟಿ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ವಿಶೇಷತೆಯನ್ನು ಕೂಡ ಅದರಲ್ಲೂ ಸಾಧನೆಯನ್ನು ಮಾಡಿದ್ದೀರಿ. ಸ್ವಿಮ್ಮಿಂಗ್ ಆಗಿರಬಹುದು, ಅಥವಾ ನೀವೊಬ್ಬ ಬ್ಯಾಂಕ್ ಉದ್ಯೋಗಿ ಆಗಿದ್ದೀರಿ. ಹೀಗೆ ಹಲವಾರು ರಂಗದಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳುವಂತಹ ಪ್ರಯತ್ನ. ಸೊ ಪ್ರತಿಯೊಬ್ಬರು ತಮಗಿರುವಂತಹ ನೆಗೆಟಿವಿಟಿನೇ ದೊಡ್ಡದಾಗಿ ಮಾಡಿಕೊಂಡು ಅದರಲ್ಲೇ ಕಾಲ ಕಳೆಯೋರು, ಕೊರಗೋರು ಹೆಚ್ಚು. ಬಟ್ ಅದೆಲ್ಲದಕ್ಕೂ ಕೂಡ ಚಾಲೆಂಜ್ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ, ವಿಜ್ಞಾನದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ. ಏನು ಹೇಳ್ತೀರಿ ಮೊದಲನೇದಾಗಿ? ಫಸ್ಟ್ ಆಫ್ ಆಲ್ ಜಿ ನ್ಯೂಸ್ ಚಾನಲ್ಗೆ ಧನ್ಯವಾದಗಳು ಟು ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಫಾರ್ ದಿಸ್. ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ಅ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್ ನೌ ಡೇಸ್. ಸೊ ಎಲ್ಲರಿಗೂ ಜೀವನದಲ್ಲಿ ಟು ಡೂ ಎನಿಥಿಂಗ್ ಮೀನ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ವಿಜುವಲಿ ಚಾಲೆಂಜ್ ಮಾತಾಡಬೇಕಂದ್ರೆ ನಾನು ಆ್ಯಕ್ಚುಲಿ ಹುಟ್ಟಿದಾಗ ಮೀನ್ಸ್ ಕಾಣ್ತಾ ಇತ್ತು. ಬಟ್ ವಿತ್ ಟೈಮ್ ಸ್ವಲ್ಪ ನನ್ನ ವಿಷನ್ ಡೌನ್ ಆಗ್ತಾ ಬಂತು. ಸೊ ನಾನು ಗ್ರ್ಯಾಜುಯೇಷನ್ ಇಂಜಿನಿಯರಿಂಗ್ ಮಾಡಿ ಮುಗಿಸಿದ ಮೇಲೆ ನಂಗೆ ಬರೆಯೋಕ್ಕಾಗ್ತಾ ಇರಲಿಲ್ಲ. ಸೊ ಡ್ಯೂ ಟು ದ ವಿಷನ್ ಲಾಸ್. ಸೊ ಆವಾಗ ಐ ವಾಸ್ ಟೋಟ್ಲಿ ಹೆಲ್ಪ್ಲೆಸ್. ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ, ಬಿಕಾಸ್ ಅದೇ ಮೇನ್ ಬೇಸಿಕಲಿ. ಸೊ ಯು ಕೆನಾಟ್ ರೀಡ್ ಆ್ಯಂಡ್ ರೈಟ್, ಏನು ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಆವಾಗ ದ ಓನ್ಲಿ ಸೊಲ್ಯೂಷನ್ ಐ ಗಾಟ್ ವಾಸ್ ಥ್ರೂ ಟೆಕ್ನಾಲಜಿ. ಸೊ ಇಟ್ ಹೆಲ್ಪ್ಡ್ ಟು ಡೂ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್. ಸೊ ಸ್ಕ್ಯಾನ್ ಮಾಡಿ ಏನಾದರೂ ಓದೋಕ್ಕಾಗ್ತಾಯಿತ್ತು. ಸೊ ನಾನು ನೋಟ್ಸ್ ಮಾಡಬೇಕಂದ್ರೂ ಕಂಪ್ಯೂಟ್ರಲ್ಲೆಲ್ಲ ಟೈಪ್ ಮಾಡ್ಕೋತಾ ಇದ್ದೆ. ಸೊ ನಾವು ವಿಜುವಲ್ ಇಂಪೇರ್ಡ್ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ತೊಗೊಂಡಿದ್ದೆ. ಇಸ್ ಅ ಸಾಫ್ಟ್ವೇರ್ ಕಾಲ್ಡ್ ಜಾಸ್. ಅದನ್ನು ಯೂಸ್ ಮಾಡಿ ಕಂಪ್ಯೂಟ್ರೆಲ್ಲ ಹೇಗೆ ಬಳಸೋದು ಅಂತ ಕಲ್ತ್ಕೊಂಡೆ. ಆ್ಯಂಡ್ ವಿತ್ ದಟ್ ನಂಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಆಮೇಲೆ ನನ್ನ ಬ್ಯಾಂಕಲ್ಲೂ ಇವಾಗ ಗಿವನ್ ಆಪರ್ಚುನಿಟಿ, ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡಿ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಕೆಲಸ ಸೊ ಏನೇ ಕೊಟ್ಟರು ಸೊ ಯೂಸಿಂಗ್ ಟೆಕ್ನಾಲಜಿಯಲ್ಲಿ ಕೇಳಿಸ್ಕೊಂಡೆ ನಾನೆಲ್ಲ ಕೆಲಸ ಮಾಡೋದು. ಸೊ ದಿಸ್ ನಥಿಂಗ್ ದಟ್ ಐ ಕೆನಾಟ್ ಡೂ, ಎಲ್ಲ ಎಫಿಷಿಯೆಂಟಾಗಿ ಮಾಡ್ತೀನಿ. ಸೊ ಇಟ್ ಹೆಲ್ಪ್ಸ್. ಸೊ ಬೇಸಿಕಲಿ ಸೊ ಟೆಕ್ನಾಲಜಿ, ಸೊ ಎವ್ರಿಥಿಂಗ್ ಟೆಕ್ನಾಲಜಿ ಇಸ್ ಓನ್ಲಿ ಹೆಲ್ಪಿಂಗ್ ಅಸ್. ಓಕೆ, ನಮ್ಮ ತಾಜಾ ಉದಾಹರಣೆ ನೀವು. ಯಾಕಂತಂದರೆ ಸೊ ಟೆಕ್ನಾಲಜಿ, ಸೈನ್ಸ್ ಎಷ್ಟರ ಮಟ್ಟಿಗೆ ನಮ್ಮನ್ನು ಮುಂದುವರಿಸುತ್ತೆ ಅಂತಂದರೆ, ನಮಗೆ ಕಣ್ಣು ಕಾಣದೇ ಇದ್ರೂ ನಮ್ಮ ದಿನನಿತ್ಯದ ಚಟುವಟಿಕೆ ಅಥವಾ ಕಣ್ಣು ಕಾಣೋರು ಎಷ್ಟು ಪವರ್ಫುಲ್ ಆಗಿ ಕೆಲಸಗಳನ್ನು ಮಾಡಬಹುದು, ಅದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ನೀವು ಅದನ್ನ ಬಳಸ್ಕೊಂಡಿದ್ದೀರಿ, ಅದನ್ನ ಉಪಯೋಗಿಸ್ಕೊಂಡಿದ್ದೀರಿ, ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಿ. ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ನಿಮ್ಮನ್ನು ಮಾತನಾಡಿಸ್ತೀನಿ, ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗ್ತೀನಿ. ಏನೇನೆಲ್ಲ ಚಾಲೆಂಜಸ್ ಬಂತು, ಹೇಗಿತ್ತು, ಏನು ಎತ್ತ ಅಂತ. ಅದಕ್ಕಿಂತ ಮುಂಚೆ ವೆಂಕಟೇಶ್ ಸರ್, ಸೊ ಟೆಕ್ನಾಲಜಿ ಅಂತ ಬಂದಾಗ ನೋಡಿ ನಿಮಗೆ ಬಂತು ಟರ್ನ್. ಓಕೆ, ಸೊ ಈ ಟೆಕ್ನಾಲಜಿಯನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೀವೋ ಹಾಗೇನೆ ನಮ್ಮ ದೇಶ ಮುಂದಕ್ಕೆ ಹೋಗುತ್ತೆ, ನಮ್ಮ ಜನ ಮುಂದಕ್ಕೆ ಹೋಗ್ತಾರೆ. ಅದೇ ಆ ಜಾಬ್ ಆಪರ್ಚುನಿಟಿ ಕ್ರಿಯೇಷನ್ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ದೇಶ ಕೂಡ ಮುಂದುವರಿಯುತ್ತೆ. ಸೊ ಇವತ್ತಿನ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಟೆಕ್ನಾಲಜಿಯನ್ನು ನಾವು ಉಪಯೋಗಿಸ್ಕೊಂಡಿದ್ದೀವಿ ಅಂತ ನಾನು ಈಗ ಎಕ್ಸಾಂಪಲ್ ಕೊಟ್ಟೆ. ನಿನ್ನೆ 4 ಜನ ಗಗನಯಾತ್ರಿಗಳು ಹೋಗ್ತಾ ಇದ್ದಾರೆ ಅಂತ, ಅದೊಂಥರ ಹೆಮ್ಮೆ ಅಂತ ಹೇಳ್ಬೋದು. ಸೊ ಎಷ್ಟು ಮಟ್ಟಿಗೆ ಸೈನ್ಸ್ ಅನ್ನೋದು ಇಲ್ಲಿ ಅಪ್ಲೈ ಆಗುತ್ತೆ? ಅಪ್ಲೈಡ್ ಸೈನ್ಸ್ ಬಗ್ಗೆ ನೋಡೋದಾದ್ರೆ ಏನು ಹೇಳ್ತೀರಿ? ನಮಸ್ಕಾರ ಜಿ ವೀಕ್ಷಕರವರಿಗೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಒಂದೊಂದಿಗೆ ಹೋಗ್ತಾ ಇರುತ್ತೆ. ಸೈನ್ಸಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ರಿಸರ್ಚ್ ಮಾಡಿ ಒಂದು ಔಟ್ಪುಟ್ನ ತರ್ತೀವಿ. ಅದನ್ನ ನಾವು ಬೆಳವಣಿಗೆ ಯೂಸ್ ಮಾಡಿ ಮುಂದಕ್ಕೆ ತಗೊಳ್ತೀವಿ, ಟೆಕ್ನಾಲಜಿ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು. ಈಗ ನಂದು 40-45 ವರ್ಷದಿಂದ ನಂದು ಬರೀ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸಲ್ಲಿ ಅದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಹೇಳ್ತಾ ಇರ್ತೀನಿ. ವೆರಿ ನೈಸ್. ಈಗ ಡಿಫೆನ್ಸಲ್ಲಿ ಹೇಳ್ದಂದರೆ, ಈಗ ನೀವು ಯಾವುದೋ ಒಂದು ಮೆಟೀರಿಯಲ್ಸ್ ತೊಗೊಳ್ಳಿ. ಒಂದು ಮೆಟೀರಿಯಲ್ಸ್ ತೊಗೊಂಡ್ರೆ ಅದರಲ್ಲಿ ಮೆಟೀರಿಯಲ್ ಸೈನ್ಸ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಏರ್ಕ್ರಾಫ್ಟ್ನ, ಈಗ ಒಂದು ಡಿಫೆನ್ಸ್ ಏರ್ಕ್ರಾಫ್ಟ್ನ ಬಿಲ್ಡ್ ಮಾಡಬೇಕು ಅಂದಾಗ ಅದಕ್ಕೆ ಮೆಟೀರಿಯಲ್ಸ್ ಬಂದ್ಬಿಟ್ಟು ಏನೇನು ಗುಣ ಇರಬೇಕು, ಅದಕ್ಕೆ ಲೈಟ್ ವೆಯ್ಟ್ ಆಗಿರಬೇಕು, ಆಮೇಲೆ ರಡಾರಲ್ಲಿ ಇರ್ಬೋದು, ಸ್ಟೆಲ್ತ್ ಕ್ವಾಲಿಟಿ ಇರಬೇಕು, ಆಮೇಲೆ ವೆಯ್ಟ್ ಕಮ್ಮಿ ಇರಬೇಕು ಏರ್ಕ್ರಾಫ್ಟು, ಆಮೇಲೆ ಹೀಟ್ ರೆಸಿಸ್ಟೆನ್ಸ್ ಇರಬೇಕು. ಸೊ ಇದಕ್ಕೆಲ್ಲ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದ್ಬಿಟ್ಟು ಆ ಲೈಟ್ ವೆಯ್ಟು, ಆ ಸ್ಟ್ರೆಂತ್ ಇರೋದು, ಮತ್ತು ಹೀಟ್ ರೆಸಿಸ್ಟೆನ್ಸು, ಮತ್ತು ರಡಾರ್ಗೆ ಬಿಲ್ದಿರೋ ಅಂಥ ಸ್ಟ್ರೆಂತ್ ಕಾರಣ ಇದೆಲ್ಲ ಮೆಟೀರಿಯಲ್ ಸೈನ್ಸಿಂದ ಯೂಸ್ ಮಾಡ್ತಾ ಇರ್ತೀವಿ. ಸೊ ಒಂದೊಂದು ಸ್ಟಾರ್ಟಿಂಗ್ ಫ್ರಮ್ ದಿ ಮೆಟೀರಿಯಲ್ಸಿಂದ ಅಡ್ವಾನ್ಸ್ ಟೆಕ್ನಾಲಜಿಗೆ ಬೇಕಂದರೆ, ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್, ಈಗ
ಥರ್ಮೋಡೈನಮಿಕ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಫ್ಲೂಯಿಡ್ ಡೈನಮಿಕ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಇದೆಲ್ಲ ನಾವು ಫಿಸಿಕ್ಸಲ್ಲಿ ಓದಿರ್ತೀವಿ. ಇದೆಲ್ಲ ಅಪ್ಲೈ ಆಗಿರೋದು ಎಲ್ಲ ಅಂದರೆ ಈ ಏರ್ಕ್ರಾಫ್ಟ್ ಡಿಸೈನಲ್ಲಿ ಆಗ್ತಾ ಇರುತ್ತೆ. ಏರ್ಕ್ರಾಫ್ಟ್ ಡಿಸೈನಲ್ಲಿ ಈಗ ಥರ್ಮೋಡೈನಮಿಕ್ಸ್ ಪ್ರಿನ್ಸಿಪಲಿಂದನೇ ನಿಮಗೆ ಏರ್ಕ್ರಾಫ್ಟು ಲಿಫ್ಟು ಡ್ರ್ಯಾಗು ಎಲ್ಲ ಸೇರಿಕೊಂಡು ಹಾರಕ್ಕೆ ಹಿಂಗೆ ಎಫಿಷಿಯೆಂಟ್ ಆಗಿರುತ್ತೆ. ಆಮೇಲೆ ಫ್ಲೂಯಿಡ್ ಮೆಕ್ಯಾನಿಕ್ಸಿಂದ ಈಗ ನೀವು ವಿಂಡ್ ಟನಲಲ್ಲಿ ಏರ್ಕ್ರಾಫ್ಟನ್ನ ಒಂದು ಮಾಡಲ್ ಇಟ್ಬಿಟ್ಟು ಇದನ್ನ ಹೆಂಗೆ ಬಿಹೇವಿಯರ್ ಹೆಂಗಿರುತ್ತೆ ಅಂತ ತಗೊಂಡು ಏರ್ಕ್ರಾಫ್ಟ್ನ ಡಿಸೈನ್ ಮಾಡ್ತೀವಿ. ಆ ಥರ ಒಂದೊಂದು ಟೈಪಲ್ಲಿ ಅದರ ಡಿಫೆನ್ಸ್ ಆಗಿರಲಿ, ಏರ್ಫೋರ್ಸ್ ಆಗಿರಲಿ, ಈಗ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಇಲ್ಲಿಂದ ಈಗ ನಾವೀಗ ಇದು ಸಿಂಪ್ಲಿ ಮೈಕ್ರೋಫೋನಿಂದ ಇರಲಿ ಅಥವಾ ವೈರ್ಲೆಸ್ ಕಮ್ಯುನಿಕೇಷನ್ ಇರಲಿ ಅಥವಾ ಈಗ 5G ಬಂದಿದೆ, ಆ ಕಮ್ಯುನಿಕೇಷನ್ ಎಲ್ಲಿ ಹೋದ್ರೂ ಸೈನ್ಸ್ ಬಂದು ಭಾರಿ ಇಂಪಾರ್ಟೆಂಟ್ ಇದೆ. ನಿಜ ನಿಜ ನಿಜ. ಎಸ್ ಓಕೆ ಮೇಡಮ್, ಏನು ಅಂತಂದರೆ ಗಾಯತ್ರಿ ದೇವಿ ಅವರು, ಮಕ್ಕಳಲ್ಲಿ ಪ್ರಶ್ನೆ ಮಾಡುವಂತಹ ಮನೋಭಾವ ತುಂಬ ಇಂಪಾರ್ಟೆಂಟ್. ಅಲ್ಲಿಂದನೇ ನೋಡಿ ಯಾಕೆ ಹಿಂಗೆ ಅಂತ ಪ್ರಶ್ನೆ ಹುಟ್ಕೊಂಡಾಗೆ ನಮಗಲ್ಲಿ ಸಂಶೋಧನೆ ಕಾರಣ ಆಗುತ್ತೆ, ಅಲ್ಲಿ ಉತ್ತರ ಸಿಗುತ್ತೆ. ಸರ್ CV ರಾಮನ್ ಅವರ ಮೊದಲು ಹಿಂಗೆ ಆಗಿದ್ದು, ಒಮ್ಮೆ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ನೀಲಿ ಕಲರ್ ಕಾಣುತ್ತೆ ಎಲ್ಲ ಕಡೆ. ಯಾಕೆ ಸಮುದ್ರ ನೀಲಿ ಕಾಣುತ್ತೆ? ಸೂರ್ಯನ ಬೆಳಕಿನಿಂದನ ಅಥವಾ ಸಮುದ್ರದ ಬಣ್ಣನೇ ನೀಲಿನ ಅಂತ ಸಂಶೋಧನೆ ಮಾಡೋದಕ್ಕೆ ಹೊರಟಾಗ ಆ ಸೂರ್ಯನ ಕಿರಣ ಸಮುದ್ರದ ಒಳಗಡೆ ಪ್ರತಿಫಲನ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅದು ಅಲ್ಲೇ ತಡೆ ಹಿಡಿಯುತ್ತೆ, ನೀಲಿ ಬಣ್ಣ ಕಾಣುತ್ತೆ. ಅದು ಅವರ ಒಂದು ಸಂಶೋಧನೆಗೆ ಮೂಲ ಕಾರಣ ಆಗತ್ತೆ. ಅಲ್ಲಿಂದ ಶುರುವಾಗತ್ತೆ ಅವರು ವಿಜ್ಞಾನದ ಜರ್ನಿ, ವಿಜ್ಞಾನದ ಒಂದು ಇದು ಅಂತ ಹೇಳ್ಬೋದು, ಸಾಧನೆ ಅಂತ ಹೇಳ್ಬೋದು. ಸೊ ಅವರ ಒಂದು ಸ್ಮರಣಾರ್ಥನೇ ನಾವು ಇವತ್ತಿನ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಮಕ್ಕಳಲ್ಲಿ ಪ್ರಶ್ನೆ ಮಾಡುವ ಮನೋಭಾವ ಇರಲೇಬೇಕು. ಈ ಸೈನ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ? ನೀವೊಬ್ಬ ಶಿಕ್ಷಕಿಯಾಗಿ ಏನು ಹೇಳ್ತೀರಿ? ಮಕ್ಕಳಲ್ಲಿ ಕುತೂಹಲ ತುಂಬ ಇದೆ. ಆ ಕುತೂಹಲಕ್ಕೆ ರೆಕ್ಕೆ ಮೂಡಿಸುತ್ತೆ ಈ ವಿಜ್ಞಾನ ಆಚರಣೆಯ ದಿನ. ಅವರಿಗೆ ಸ್ವಭಾವತಃ ಒಂದು ತಿಳ್ಕೋಬೇಕು, ಏನು ಎತ್ತ ಅಂತ ವಿಷಯಗಳನ್ನು ಸಂಗ್ರಹಿಸಬೇಕು ಅನ್ನೋ ಒಂದು ಆಸಕ್ತಿ ಇರೋದ್ರಿಂದ ನಾವೀಗ ನನ್ನ ಅನುಭವದಲ್ಲೇ ಹೇಳ್ತೇನೆ, ತರಗತಿಗಳಲ್ಲಿ ಸರ್ CV ರಾಮನ್ ಬಗ್ಗೆ ಹೇಳಿದಾಗ ಅವರಿಗೆ ಭಾಳ ಉತ್ತೇಜನ ಆಗುತ್ತೆ. ಏನಿದು, ಏನಾಯಿತು, ನೀರಿನ ವಿಷಯ ಬಂದಾಗ ಈಗ ನೀವು ಹೇಳಿದ್ರಲ್ಲ ಅದೇ ವಿಷಯನ ನಾವು ಚರ್ಚೆ ಮಾಡಿದಾಗ ತರಗತಿಯಲ್ಲಿ ಅವರಿಗೆ ಅದು ಒಂದು ದಿಕ್ಕನ್ನು ಸೂಚಿಸುತ್ತೆ. ಓಕೆ, ಸುತ್ತಮುತ್ತಲಿನ ಪರಿಸರವನ್ನು ನಾವು ಗಮನಿಸ್ತಾ ಹೋದರೆ ಅದರಿಂದಲೂ ನಾವು ಏನನ್ನೋ ಕಂಡು ಹಿಡಿಯಬಹುದು, ರೀಡಿಸ್ಕವರ್ ಮಾಡಬಹುದು ಅನ್ನೋ ಒಂದು ವಿಚಾರ ಅವ್ರ ಮನಸ್ಸಲ್ಲಿ ಉಳಿಯುತ್ತೆ. ಆ್ಯಂಡ್ ಈ ವಿಜ್ಞಾನ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅನ್ನೋ ಅರಿವು ಸರ್ CV ರಾಮನ್ನ ಈ ರಾಮನ್ ಎಫೆಕ್ಟ್ ಇದೆಯಲ್ಲ, ರಾಮನ್ ಪರಿಣಾಮ, ಅದರ ವಿಷಯವಾಗಿ ತಿಳ್ಕೊಂಡಾಗ ಅವ್ರಿಗೆ ಇನ್ನಷ್ಟು ದೃಢ ಆಗತ್ತೆ. ನಿಜ ನಿಜ ನಿಜ. ಅದರಿಂದ ಅವರು ಉತ್ತೇಜನಗೊಳ್ತಾರೆ, ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಒಂದು 4ನೇ ತರಗತಿ ಹುಡುಗಿ ಯಾವುದೋ ಒಂದು ಪುಸ್ತಕದಿಂದ ವಿಷಯಗಳನ್ನು ಲೈಬ್ರರಿಯಲ್ಲಿ ಸಂಗ್ರಹಿಸ್ಕೊಂಡು ಬಂದು 2 ನಿಮಿಷ ಮಾತಾಡಿದ್ರು ಸರ್ CV ರಾಮನ್ ಬಗ್ಗೆ. 4ನೇ ಕ್ಲಾಸ್ ಹುಡುಗಿ. ನಾನು ಯಾವ ವಿಷಯ ಬೇಕಾದರೂ ಮಾತಾಡ್ಬೋದು ಅಂತ ಹೇಳಿದ್ದೆ. 2 ನಿಮಿಷಕ್ಕೆ ಆಗೋಷ್ಟು ಸಂಗ್ರಹ ಅದೇ ಶಾಲಾ ಲೈಬ್ರರಿಲಿ, ಮನೇಲಿ ಯಾರೂ ಸಹಾಯ ಮಾಡಲಿಲ್ಲ. ಕ್ಲಾಸ್ಮೇಟ್ ಯಾರು ಹೆಲ್ಪ್ ತಗೊಂಡ್ಲು, ಬುಕ್ ಹುಡುಕಿದ್ಲು, ತಗೊಂಡು ಬಂದು ಮಾತಾಡಿದ್ರು. ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದಾಳೆ. ಮೊನ್ನೆ ಆಗಿದ್ದು. ವೆರಿ ನೈಸ್. ಓಕೆ, ನೋಡಿ ಮಕ್ಕಳಲ್ಲಿ ಅದೇ ನಾವು ಆ ಕಾನ್ಫಿಡೆನ್ಸನ್ನು ತರಬೇಕು ಅನ್ನೋದು ಇದಕ್ಕೆ ಇದು ಪೂರಕ ಆಗುತ್ತೆ ಅಂತ. ಸರ್, ಒಂದು ಭಾರತ ಕಂಡಂತಹ ಅತ್ಯಂತ ಉತ್ತಮವಾದಂತಹ ವಿಜ್ಞಾನಿ ಅಂತ ಹೇಳ್ಬೋದು ಸರ್ CV ರಾಮನ್ ಅವರು. ಅಂದರೆ ಈಗ ಈ ಒಂದು ಸಂದರ್ಭದಲ್ಲಿ ಜನ ಹೌದು ಪ್ರಶ್ನೆ ಮಾಡೋದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಯುವ ಪೀಳಿಗೆಯಲ್ಲಿ ಕಡಿಮೆ ಆಗ್ತಾ ಇದೆಯಾ? ಎಲ್ಲರಿಗೂ ಟೆಕ್ನಾಲಜಿ ಬೇಕು, ಬಟ್ ಅದನ್ನು ಆವಿಷ್ಕಾರ ಮಾಡೋದಕ್ಕೆ ಮುಂದಾಗೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಮಾಡೋರು ಮಾಡ್ತಾ ಇದ್ದಾರೆ, ಟೆಕ್ನಾಲಜಿ ಮುಂದುವರಿತಾನೆ ಇದೆ. ಬಟ್ ನಾನು ಓವರಾಲ್ ಆಗಿ ನೋಡಿ, ಎಷ್ಟೋ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅವರಿಗೆ ಬೇಕಾದ ಸಲಕರಣೆಗಳನ್ನು ಒದಗಿಸ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಅವರು. ಒಂದೊಂದು ಎಕ್ಸಿಬಿಷನ್ಸ್ಗಳಿಗೆ ಹೋದಾಗ ಅನಿಸುತ್ತೆ ಮಕ್ಕಳ ತಲೆಯಲ್ಲಿ ಇಷ್ಟೊಂದೆಲ್ಲ ಓಡ್ತಾ ಇದೆಯಾ, ಬಟ್ ಅದನ್ನು ಪಾಲನೆ ಮಾಡಿ ಪೋಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಏನು ಹೇಳ್ತೀವಿ ಸರ್? ಮೊಟ್ಟ ಮೊದಲು ಇವಾಗ ತಾನೇ ಸೈನ್ಸ್ ಇಂದ ಟೆಕ್ನಾಲಜಿ ಬರುತ್ತೆ ಅಂತ ನಮ್ಮ ವಿಜಯ್ ಅವರು ಹೇಗೆ ಅವರು ಬಳಕೆ ಮಾಡಿಕೊಂಡು, ನಾನು ದಿವ್ಯಾಂಗ ಆದರೂ ಕೂಡ ನಾನು ಹೇಗೆ ಅದನ್ನು ಉಪಯೋಗಿಸ್ಕೊಳ್ತೀನಿ ಅಂತ ಇವರು ಮಕ್ಕಳ ಕುತೂಹಲ ಹೇಳಿದ್ರು. ನಾನು ಹೇಳಬೇಕು ಅಂದರೆ ನಮ್ಮ ಇಂಗ್ಲೀಷಲ್ಲಿ PQRS ಎಲ್ಲೆಲ್ಲಿ ಆ ಪ್ಯೂರಿಟಿ ಕ್ವಾಲಿಟಿ ಇರುತ್ತೆ, R ಅಂದರೆ ರಿಸರ್ಚು, ವಿಜ್ಞಾನ ಅಂದರೆ ಸಂಶೋಧನೆ. ನಮ್ಮ ಸರ್ CV ರಾಮನ್ ಸಂಶೋಧನೆಯಿಂದಾನೇ 100 ವರ್ಷದ ಹಿಂದೆನೇ
ಇಡೀ ಪ್ರಪಂಚದಲ್ಲಿ ಏಕೈಕ ವಿಜ್ಞಾನಿ, ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರಿಗೆ, ಇಡೀ ಪ್ರಪಂಚದಲ್ಲಿ ಏಕೈಕ ವಿಜ್ಞಾನಿ, ಇನ್ನು 5 ವರ್ಷದಲ್ಲಿ ನಮ್ಮ ಭಾರತಕ್ಕೆ, ನಮ್ಮ ರಾಷ್ಟ್ರಕ್ಕೆ ನಾನು ನೊಬೆಲ್ ಪ್ರೈಸ್ ಸಂಪಾದಿಸ್ಕೊಡ್ತೀನಿ ಅಂತ ಹೇಳಿದ್ದು ಒಬ್ಬ ಧೀರ ವೀರ ಶೂರ ಅಂದರೆ ಇವರು ಒಂದು ನಮ್ಮ ತರ್ತೀವಿ. ಆಮೇಲೆ ಇದು ಒಂದು ಕೇಳ್ಬೋದು, ನೀವು ಹೇಳ್ತಾ ಇದ್ದಂಗೆ ಎಲ್ಲವರಿಗೆ ಈ ಟೆಕ್ನಾಲಜಿ ಸೈನ್ಸೇ ಬೇಡವಾ ಅಂತ ಹೇಳ್ಬಿಟ್ಟು. ಎಲ್ಲರ ಮಕ್ಳಿಗೂ ಏನಾಗ್ಬಿಟ್ಟಿದೆ, ಪೋಷಕರಿಗೆ, ಪೇರೆಂಟ್ಸ್ ಅಂದರೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, 2 ಲಕ್ಷ ಸಂಬಳ ತಗೊಂಡ್ಬಿಡ್ಬೇಕು ಅಷ್ಟೇ. ಅಂದರೆ ನನ್ನ ಕೇಪಬಿಲಿಟಿ, ನನ್ನ ಎಂಪ್ಲಾಯಬಿಲಿಟಿ, ನನ್ನ ಏನು ಅದನ್ನು ಅರ್ಹತೆ ಎಲ್ಲ ಬಿಟ್ಟಾಕ್ಬಿಡ್ತಾರೆ. ನಮ್ಮ ಇಡೀ ಏಷ್ಯಾ ಖಂಡಕ್ಕೆ ನಮ್ಮ ಬೆಂಗಳೂರು ವಿಜ್ಞಾನಕ್ಕೆ ಒಂದು ರಾಜಧಾನಿ. ಮೊಟ್ಟ ಮೊದಲು 1909ರಲ್ಲಿ ಟಾಟಾ ವಿಜ್ಞಾನ ಮಂದಿರ ಅಂತ ಮಾಡಿದ್ದು ನಮ್ಮ ಜ್ಞಾಪಿಸ್ಕೋಬೇಕು. ನಮ್ಮ ನರೇಂದ್ರನಾಥ್, ವಿವೇಕಾನಂದ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಅವರೆಲ್ಲ ಆಗಿದ್ದರಿಂದ ನಮ್ಮ ಭಾರತಕ್ಕೆ, ನಮ್ಮ ಬೆಂಗಳೂರು ಬಂದು ಒಂದು ಸೈನ್ಸ್ಗೆ ಕ್ಯಾಪಿಟಲ್ ಅಂತ ಹೇಳ್ತೀನಿ. ಇಲ್ಲಿಂದ ಸಂಶೋಧನೆ ಆಗಿರೋದು ಸಾಕಷ್ಟು. ಇತ್ತೀಚೆಗೆ ಒಂದು ಚಂದ್ರಯಾನ್ ಅಂತಲೂ ಆಯಿತು. ಈ ಸಲ ಥೀಮ್ ಕೊಟ್ಟಿದ್ದಾರೆ ನ್ಯಾಷನಲ್ ಸೈನ್ಸ್ ಡೇಗೆ, ಇಂಡಿಜಿನಿಯಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅಂದರೆ ನಾವು ಯಾಕೆ ಬೇರೆ ಹೊರಗಿನವ್ರದ್ದು ಐಡಿಯಾಸ್ ಅದು ಇದು ತಗೊಬಂದು ನಮ್ಮದೇನೆ ಯಾಕೆ ಮಾಡಿಕೊಡ್ದು ಅಂತಂದ್ಬಿಟ್ಟು ಮೊಟ್ಟ ಮೊದಲು ಒಂದು 3-4 ತಿಂಗಳಿಗೆ ಚಂದ್ರಯಾನ್ ಸಕ್ಸಸ್ ಆಗಿದ್ದು ಮೋಸ್ಟ್ ಆಫ್ ದೆಮ್ ಇಂಡಿಜಿನಿಯಸ್ ಆಗಿ ಮಾಡಿದ್ರಿಂದಾನೇ ಅದು ಸಕ್ಸಸ್ ಆಯಿತು ಅಂತ ಹೇಳ್ತೀನಿ. ಇದರಿಂದ ರಿಸರ್ಚಿಂದ ಬಂದಿದೆ ಅಂತ ಹೇಳಿ. ಓಕೆ ಸರ್, ಮಾತಾಡ್ತೀನಿ. ಒಂದು ಸಣ್ಣ ವಿರಾಮ ತಗೊಂಡು ಬರ್ತೀನಿ ವೀಕ್ಷಕರೇ. ರಾಷ್ಟ್ರೀಯ ವಿಜ್ಞಾನ ದಿನದ ಮಹತ್ವದ ಜೊತೆಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಷ್ಟರ ಮಟ್ಟಿಗೆ ಇದು ಸುಂದರ ಆಗಿದೆ ಆಲ್ರೆಡಿ. ವಿಜಯ್ ಕುಮಾರ್ ಅವರು, ನೀವು ಹೇಳಿದ್ರಿ ನಾನು ಅಳವಡಿಸಿಕೊಂಡೆ ಅಂತ, ಬಟ್ ನೀವು ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ ಕೂಡ ಹೌದು. ಯಾಕಂತಂದರೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ, ಮುಂದೆ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಇದನ್ನು ಹೇಗೆ ಚಾಲೆಂಜ್ ಆಗಿ ತಗೊಂಡ್ರಿ, ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ? ಜನರಿಗೆ ಒಂದು ಭಾವನೆ ಕಾಣಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ, ಬಟ್ ದಟ್ ಈಸ್ ವೆರಿ ರಾಂಗ್ ಆ್ಯಕ್ಚುಲಿ. ಸೊ ನಂಗೆ ಆ್ಯಕ್ಚುಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ನಾನು ಹೇಳಬೇಕಂದ್ರೆ ಕೃಷ್ಣ ಸರು ಫಸ್ಟ್ ನಮ್ಮ ಬ್ಯಾಂಕಲ್ಲಿದ್ದಾಗ ಹೀಸ್ ಟು ಟೇಕ್ ಅಸ್ ಟು ಇನ್ಕ್ಲೂಸಿವ್ ಟ್ರಿಪ್ಸ್ ಅಂತ. ಅವ್ರ ಫ್ರೆಂಡ್ಸ್ ಜೊತೆ ಕೆಲವು ನಮ್ಮ ವಿಜುವಲ್ ಇಂಪೇರ್ಡ್ ಫ್ರೆಂಡ್ಸ್ನೆಲ್ಲ ಹೊರಗೆ ತಲಕಾಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಬಿಕಾಸ್ ಒನ್ಸ್ ವಿ ಬಿಕಮ್ ಚಾಲೆಂಜ್ಡ್, ಆ ಸೋಷಿಯಲ್ ನೆಟ್ವರ್ಕಿಂಗ್ ಬಿಕಮ್ಸ್ ಅ ಡಿಫಿಕಲ್ಟ್ ಥಿಂಗ್. ಸೊ ವಿ ಹೆಸಿಟೇಟ್ ಟು ಮಿಂಗಲ್ ವಿತ್ ಪೀಪಲ್. ಮತ್ತು ಅವರು ನಮ್ಮ ಜೊತೆ ಹೇಗೆ ಮಿಂಗಲ್ ಮಾಡ್ಬೇಕು ಅವರು ಹೆಸಿಟೇಟ್ ಮಾಡ್ತಾರೆ. ಸೊ ಆ ಕನೆಕ್ಟ್ ಬಿಲ್ಡ್ ಮಾಡೋಕ್ಕೆ ಅದೇ ಕೃಷ್ಣ ಸರ್ ಎಲ್ಲ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಇವಾಗ ಟೆಕ್ನಾಲಜಿಲಿ ದರ್ ಮೆನಿ ಆ್ಯಪ್ಸ್, ಇವಾಗ ವಾಟ್ಸಪ್ ಗ್ರೂಪ್ಸ್ ಅದೆಲ್ಲ, ವೆನ್ ವಿ ಪೋಸ್ಟ್ ಸಮಥಿಂಗ್ ಲೈಕ್ ಮೈಂಡೆಡ್ ಪೀಪಲ್ ಆ್ಯಂಡ್ ಆಲ್ ವಿ ಕ್ಯಾನ್ ಕನೆಕ್ಟ್, ಆ್ಯಂಡ್ ವೆನ್ ಪೀಪಲ್ ಆಫ್ ಸೇಮ್ ಥಿಂಗ್ ಕಮ್ ಟುಗೆದರ್ ಮಿರಾಕಲ್ಸ್ ಕ್ಯಾನ್ ಬಿ ಡನ್. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೈ ಸ್ವಿಮ್ಮಿಂಗ್ ಆ್ಯಂಡ್ ರನ್ನಿಂಗ್ ಹೇಳಬೇಕು ಅಂತಂದರೆ ಇದೇ ಥರ ನನ್ನ ಗ್ರೂಪಲ್ಲಿ ರನ್ನಿಂಗಲ್ಲಿ ನಾನು ಪೋಸ್ಟ್ ಮಾಡಿ ಐ ಫೌಂಡ್ ಮೆನಿ ಪೀಪಲ್ ಆರ್ ಇಂಟ್ರೆಸ್ಟೆಡ್. ಸೊ ದೇ ಕೇಮ್ ಫಾರ್ವರ್ಡ್, ಅದೇ ನನ್ನ ಜೊತೆ ನನ್ನ ಜೊತೆ ಓಡ್ತಾರೆ. ಮತ್ತು ಸ್ವಿಮ್ಮಿಂಗ್ ಹೇಳಬೇಕಂದ್ರೆ ನಮ್ಮ ಕೃಷ್ಣ ಸರ್ ಫ್ರೆಂಡ್ ಅವರೇ ಮೋಹನ್ ರಾವ್ ಅಂತ, ಅವ್ರು ನನ್ನ ಜೊತೆ ಸ್ವಿಮ್ ಮಾಡ್ತಾರೆ. ಸೊ ಎಲ್ಲ ಹೇಳ್ಕೊಟ್ಟು ಆವಾಗಲೇ ಕಲ್ತಿದ್ದು ನಾನು ಬೇಸಿಕ್ಲಿ ಸ್ವಿಮ್ಮಿಂಗು. ಇಂಟ್ರೆಸ್ಟು ನಾನು ತಲ್ಕಾಡ್ ಹೋದೆ ಕೃಷ್ಣ ಸರ್ ಜೊತೆ. ಆವಾಗಲೇ ಕಾವೇರಿಯಲ್ಲಿ ಫಸ್ಟ್ ಟೈಮ್ ಧುಮುಕ್ದಾಗ ನಾನು ಈಜು ಕಲಿಬೇಕು ಅಂತ ಒಂದು ಆಸೆ ಬಂತು. ಸೊ ಅಲ್ಲಿಂದ ಹೋಗಿದ್ದು ಐ ಟುಕ್ ಇಟ್ ಫಾರ್ವರ್ಡ್ ಫ್ರಮ್ ದೇರ್. ಆ್ಯಂಡ್ ಟೆಕ್ನಾಲಜಿ ಹೇಗೆ ಯೂಸ್ ಮಾಡ್ತೀನಿ ಅಂದರೆ ಇವಾಗೆಲ್ಲ ಸ್ಮಾರ್ಟ್ ವಾಚಸ್ ಇದೆ. ನಾನು ಏನು ಡಿಸ್ಟೆನ್ಸ್ ಮಾಡ್ತೀನಿ, ಯಾವ ಸ್ಪೀಡಲ್ಲಿ ಮಾಡ್ತೀನಿ, ಟಾರ್ಗೆಟ್ ಎಷ್ಟು, ಸೊ ಎಲ್ಲ ಐ ಟ್ರ್ಯಾಕ್. ಸೊ ಫೋನಲ್ಲೆಲ್ಲ ಗೊತ್ತಾಗುತ್ತೆ. ಸೊ ವೇರ್ ದೇರ್ಸ್ ಅ ವಿಲ್ ದೇರ್ಸ್ ಅ ವೇ ಅಂತ. ಸೊ ಟೆಕ್ನಾಲಜಿಯಿಂದ ನಿಮಗೆ ಸಹಾಯ ಆಗ್ತಾ ಇದೆ. ಸೊ ಅದು ಡೈರೆಕ್ಷನ್ ಕೊಟ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಅಲ್ಲ ನಿಜ, ಯಾಕಂತಂದ್ರೆ ನಾವು ಈ ಯಾವ ವಿಚಾರಗಳನ್ನು ತಗೊಳ್ಬೇಕು ಅದನ್ನ ತಗೋಬೇಕು ಸೈನ್ಸ್ ಇಂದ ಅನ್ನೋದು. ಹೌದು ಹೌದು, ಎಸ್. ಓಕೆ ವೆಂಕಟೇಶ್ ಸರ್, ಈಗ ನಾವು ರಕ್ಷಣಾ ಕ್ಷೇತ್ರದಲ್ಲಿ ಅಂತ ನೋಡಿದಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೌದು ತುಂಬ ದೊಡ್ಡ ಮಟ್ಟದಲ್ಲೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬಟ್ ಇನ್ ಕೇಸ್ ಸೈನ್ಸ್ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇನ್ನೂ ಯಾವ ಹಂತದಲ್ಲಿ ಇರ್ತಾ ಇದ್ವಿ ನಾವು ಅಂತ? ಸೈನ್ಸ್ ಇಲ್ಲದೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಅಳವಡಿಸ್ಕೊಳ್ತಾ ಇದ್ದಿದ್ರೆ ಅಳವಡಿಸ್ಕೊಂಡು ಇಲ್ಲದೆ ಅಂದರೆ ಭಾರಿ ಕಷ್ಟ ಆಗ್ತಾಯಿತ್ತು. ಬಟ್ ಒಂದು ಏನು ಹೇಳೋದಂದರೆ ಈಗ ಏನೇನು ಇದೆಯೋ ಅದೆಲ್ಲ ಒಂದು ಆ ಕಾಲದಲ್ಲಿ ಇಂಡಿಯಾ ಇದರಲ್ಲಿ ನೀವು ವೇದ ಅಥವಾ ಶ್ಲೋಕದಲ್ಲಿ ಎಲ್ಲ ಇದೆ. ಇದು ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದು ಏನು ಹೇಳ್ತೀವೋ ಅದೆಲ್ಲ ಶ್ಲೋಕದಲ್ಲಿ ಇದೆ ಅದು. ಸೊ ಅದೆಲ್ಲ ಒಂದ್ಸಲ ಇತ್ತು, ಹೊಟ್ಟೋಯ್ತು. ಈಗ ಪುನಃ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಅಥವಾ ಯುರೋಪಿಯನ್ ಇನ್ಫ್ಲುಯೆನ್ಸಿಂದ ವಾಪಸ್ ಬರ್ತಾ ಇದೆ ನಮಗೆ. ಸೊ ಇದರಿಂದ ಏನಿಂದ ಇದು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಒಂದೊಂದು ದಿವಸ ಈಗ ನಾವು ಈಗ ಒಂದು ಎಸೆನ್ಷಿಯಲ್ ಅಂತ ಹೇಳಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲದೇ ಇದ್ದರೆ ಈಗ ಡೇ ಟು ಡೇ ಲೈಫಲ್ಲಿ ಈವನ್ ಕಾಮನ್ ವೆದರ್ ನೀವು
ರೆಫ್ರಿಜರೇಟರ್ ಆಗಿರಲಿ ಅಥವಾ ಒಂದು ಮೈಕ್ರೋವೇವ್ ಆಗಿರಲಿ, ಮೈಕ್ರೋವೇವ್ ಬಂದು ಸ್ಟಾರ್ಟ್ ಮಾಡಿ ಯಾವುದೋ ಒಂದು ಕಾರಣಕ್ಕೋಸ್ಕರ, ನಿಜ, ನಿಜ. ಈಗ ಎಕ್ಸ್ರೇ ಬಂದ್ಬಿಟ್ಟು ಇನ್ಯಾವುದೋ ಕಾರಣಕ್ಕೋಸ್ಕರ, ಈಗ ಅದೆಲ್ಲ ಮೆಡಿಕಲ್ ಸೈನ್ಸಸಲ್ಲಿ ಯೂಸ್ ಆಗ್ತದೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದ್ಬಿಟ್ಟು ಅದು ಒಂಥರ ಮುಂದಕ್ಕೆ ಬರ್ತಾನೆ ಇರುತ್ತೆ, ಅಡ್ವಾನ್ಸ್ ಆಗ್ತಾನೆ ಇರುತ್ತೆ. ದೇರ್ ಇಸ್ ನೋ ಎಂಡ್ ಅಂತೀನಿ ನಾನು. ಓಕೆ, ಗಾಯತ್ರಿ ದೇವಿ ಅವರು, ಅಂದರೆ ಮಕ್ಕಳು ಯಾವ ಥರ ಆಸಕ್ತಿಯನ್ನು ತೋರಿಸ್ತಾರೆ? ಆಬ್ವಿಯಸ್ಲಿ ಒಂದು ಘಟ್ಟ ಮುಗಿದ ತಕ್ಷಣ ಅವ್ರು ತೊಗೊಳ್ಳೋದೇನೆ PUCಯಲ್ಲಿ ಸೈನ್ಸನ್ನೇ ಮೇನ್ ಕೋರ್ಸಾಗಿ ತೊಗೊಳ್ತಾರೆ. ಕಾಮರ್ಸು ಆರ್ಟ್ಸ್ಗೆ ಹೋಗೋರಿಗಿಂತ ಸೈನ್ಸ್ ಹೋಗಬೇಕು, ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ ಹೋಗ್ಬೋದು, ಈ ಥರದೊಂದು ಇದ್ದೇ ಇರುತ್ತೆ. ಹಾಗಾಗಿ ಮನೆಯವರು ಒತ್ತಡಕ್ಕೋಸ್ಕರ ಎಷ್ಟು ಜನ ಸೈನ್ಸ್ ಓದೋರು ಇರ್ತಾರೆ. ಬಟ್ ಅದು ಒಮ್ಮೆ ಆಸಕ್ತಿ ಬಂತು ಅಂದರೆ ಬಿಡೋದಕ್ಕಾಗೋದೇ ಇಲ್ಲ. ಮಕ್ಕಳ ಆಸಕ್ತಿ ಅಂದರೆ ಅಂದರೆ ಈಗ ಪ್ರೈಮರಿ ಸ್ಟೇಜಲ್ಲೇ ಯಾವ ಥರ ಇರುತ್ತೆ ವಿಜ್ಞಾನದ ಸಬ್ಜೆಕ್ಟ್ ಮೇಲೆ ಅಂತ? ಅವರಿಗೆ ಕುತೂಹಲ ಯಾವ ವಿಷಯದಲ್ಲೇ ಆಗಲಿ, ಅವರಿಗೆ ಇನ್ನೊಂದು ರೋಲ್ ಮಾಡೆಲ್ಸ್ ಬೇಕಾಗಿದೆ. ಅದನ್ನು ನಾವು ವಿಜ್ಞಾನಿಗಳ ಜೀವನದ ವಿವರಗಳನ್ನು ಹೇಳೋದ್ರ ಮುಖಾಂತರ ಅವರ ಗಮನವನ್ನು ಹಿಡಿದಿಟ್ಕೋತೀವಿ. ಅದನ್ನು ಅವರು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಆ ಕುತೂಹಲ ಅಲ್ಲೇ ನಿಲ್ಲೋದಿಲ್ಲ, ಆಸಕ್ತಿ ಬೆಳೆಯುತ್ತೆ, ಧೈರ್ಯ ಬೆಳೆಯುತ್ತೆ ಅವರಿಗೆ. ಓಕೆ, ನಾನು ಈ ಥರ ಮಾಡ್ಬೋದು, ಈ ಥರ ಯೋಚನೆ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬೆಳೆಯುತ್ತೆ. ಅವರ ಜೀವನ ಚರಿತ್ರೆಗಳನ್ನು ತಿಳ್ಕೊಂಡು ನಾವು ಸಹ ಅದನ್ನು ಸಾಧಿಸಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ ಅವರಿಗೆ. ಅದರಿಂದ ಅವರು ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಅಡ್ವಾಂಟೇಜ್ ಏನಾಗಿದೆ ಅಂದರೆ, ಈಗಿನ PUC ಮಕ್ಕಳ ಸ್ಥಿತಿಗತಿನೇ ಬೇರೆ. ಈಗ ಈ ಪ್ರೈಮರಿ ಲೆವೆಲಲ್ಲಿ ನಾವು ಅವರನ್ನು ತಯಾರು ಮಾಡಬಹುದು, ಮೌಲ್ಡ್ ಮಾಡಬಹುದು. ಅವರು ತಯಾರಾಗಿದ್ದಾರೆ, ಸ್ವೀಕರಿಸೋದ್ರಲ್ಲಿ ಅವರು ತುಂಬ ಸಿದ್ಧರಾಗಿದ್ದಾರೆ. ಅದು ಒಂದು ನಮ್ಮಲ್ಲಿರೋ ಒಂದು ದೊಡ್ಡ ಸಕಾರಾತ್ಮಕ ಒಂದು ಸ್ಥಿತಿ. ನೈಸ್. ಕೃಷ್ಣ ಸರ್, ಈಗ ನಾವು ಸೈನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಮುಗಿಯಲ್ಲ ಅನ್ನೋದು ನಿಜ. ಬಟ್ ಆದರೆ ಅದ್ರ ಜೊತೆಗೆ ಈ ಎಕ್ಸ್ಪೆರಿಮೆಂಟ್ಗಳು ಇನ್ನೂ ಹೆಚ್ಚಾಗಿ ಆಗಬೇಕು. ಲ್ಯಾಬ್ ಆಗಿರ್ಬೋದು, ಅಂದರೆ ಅವರಿಗೆ ಅದರಲ್ಲಿರುವಂತಹ ಆಸಕ್ತಿ, ನಾವು ಎಷ್ಟೇ ಟೀಚ್ ಮಾಡಿದ್ರು ಸೈನ್ಸ್ ಹಿಂಗೆ, ಬಟ್ ಅದನ್ನು ಒಂದು ಯಾವುದೋ ಒಂದು ಪ್ರಯೋಗ ಮಾಡಿ ತೋರಿಸ್ತಾವೆ, ಎಷ್ಟು ಆಸಕ್ತಿ ಇರುತ್ತೆ ಮಕ್ಕಳಿಗೆ ಕಲಿಯೋದಕ್ಕೂ ಕೂಡ. ಹೌದಾ, ಹಿಂಗಾದರೆ ಹಿಂಗಾಗುತ್ತಾ ಅಂತ. ಬಟ್ ಅದು ಹೆಚ್ಚಾಗಿ ಆಗಬೇಕಾ ಅಂತ ಏನು ಹೇಳ್ತೀರಿ? ಮೊಟ್ಟ ಮೊದಲು ವಿಜ್ಞಾನ ಅಂತ ಬಂದರೆ ಪ್ರಯೋಗ, ಸೈನ್ಸ್ ಅಂದರೆ ಲ್ಯಾಬೊರೇಟ್ರಿ. ನಾನಿವತ್ತು ನಮ್ಮ ಕರ್ನಾಟಕದ ಇಬ್ಬರನ್ನ ಜ್ಞಾಪಿಸ್ಕೋಬೇಕು. ಈ ಒಂದು ಪ್ರಯೋಗ, ಆಮೇಲೆ ಈ ಇಂಡಿಜಿನಸ್ ಅಂತ ಬೇರೆ ಈ ಸಲ ಥೀಮ್ ಕೊಟ್ಟಿದ್ದಾರೆ, ವೀಕ್ಷಿಸಿ ಭಾರತ, ಅದನ್ನು ಸೇರಿಸಿ ನಾನು ಒಟ್ಟಿಗೆ ಹೇಳ್ತೀನಿ. ಇವಾಗ 100 ವರ್ಷದ ಕೆಳಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆ ಇಂಡಿಜಿನಸ್ ಟೆಕ್ನಾಲಜಿ ಅನ್ನೋಕ್ಕೆ ನಮ್ಮ KRS ಕನ್ನಂಬಾಡಿ ಕಟ್ಟಿದಾಗ ಸಿಮೆಂಟು ಅದು ಇದನ್ನೆಲ್ಲ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಗಾರೆಯಲ್ಲಿ ಕಟ್ಟಿದ್ರು ರೀ. ಒಂದು ಕಟ್ಟಿದ್ರಿಂದ ಲೋಕಲಲ್ಲಿ ತಯಾರಿ ಮಾಡ್ದಂಗೆ ಆಯಿತು. ಎರಡನೇದು ಇಂಪೋರ್ಟನ್ನು ಕಮ್ಮಿ ಮಾಡ್ದಂಗೆ ಆಯಿತು. ಆಮೇಲೆ ಬೇರೆಯವರಿಗೆ ನಮ್ಮ ಹಣ ಕೊಡೋದನ್ನು ತಪ್ಪಿತು. ಸೊ ಆ ಇಂಡಿಜಿನಸ್ ಟೆಕ್ನಾಲಜಿನ 100 ವರ್ಷದಿಂದನೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಮಾಡಿದ್ರು. ಅದೇ ಥರ ನಾನು ಈ ಪ್ರಯೋಗ ಅನ್ನೋಕ್ಕೆ, ರಿಸರ್ಚ್ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಬೆಳಗ್ಗೆ ನಾನು RV ಕಾಲೇಜಲ್ಲಿ ಹೇಳ್ಬಿಟ್ಟು ಬಂದೆ. ಸರ್ CV ರಾಮನ್ ಕೂಡ ಅವರು ನೊಬೆಲ್ ಪ್ರೈಸ್ ವಿನ್ನರ್ ಆಗಿದ್ದರು ಕೂಡ ಬೆಂಗಳೂರಲ್ಲಿ ಅವರು RRI ಅದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾಗ ಸೆಂಟ್ರಲ್ ಕಾಲೇಜಲ್ಲಿ ಹೋಗ್ಬಿಟ್ಟು ಅವರು ಆಗಾಗಲೇ ಗೆಸ್ಟ್ ಲೆಕ್ಚರ್ ಎಲ್ಲ ಮಾಡ್ತಾಯಿದ್ರು. ಅವ್ರದ್ದು ಕೂಡ ಸೈನ್ಸಲ್ಲಿ, ಆ ಪರ್ಟಿಕ್ಯುಲರ್ಲಿ ಭೌತಶಾಸ್ತ್ರ, ಫಿಸಿಕ್ಸಲ್ಲಿ ಕ್ರಿಸ್ಟಲೋಗ್ರಫಿ ಅದು ಇದೆಲ್ಲ ಮಾಡಬೇಕಾಯಿತು. ಅವಾಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟು, ಆ ರಿಸರ್ಚ್ ಅನ್ನೋಕ್ಕೆ ಆ ಮೈಕ್ರೋಸ್ಕೋಪಲ್ಲಿ ಕೆಲವೊಂದೆಲ್ಲ ನೋಡಬೇಕು ಅಂದರೆ ಕೆಲವೊಂದೆಲ್ಲ ಸಲಕರಣೆಗಳನ್ನು, ಆ ಅಪ್ಲಯನ್ಸಸ್ ಎಲ್ಲ ಯೂಸ್ ಮಾಡ್ಕೋಬೇಕಾಯಿತು. ಯಾರೋ ಅವರ ಪ್ರೊಫೆಸರ್ನ ಕರ್ಕೊಂಡು ಹೋಗೋ ಬಂದಿದ್ದಂತೆ. ಅಲ್ಲಿ ವಿಧಾನಸೌಧ ಮುಂದೆ ಬಂದಾಗ ಕೆಂಪ್ ಬಿಲ್ಡಿಂಗ್ ಮುಂದೆ ಒಂದು ನಿಮಿಷ ಕಾರ್ ನಿಲ್ಲಿಸು ಅಂತಂತೆ. ಕಾರ್ ನಿಲ್ಲಿಸಿದಾಗ ಅದು ಮಳೆ ಬಂದಿತ್ತು. ಮಳೆ ಬಂದಾಗ ಆಗ ತಾನೇ ನಿಮ್ಗೆ ಗೊತ್ತಿರ್ಬೋದು, ಮಳೆ ಬಂದು ಮುಗಿದ ತಕ್ಷಣ ಇದು ಒಂದು ರಕ್ಕೆ ಹುಳು ಅಂತ ಶುರು ಆಗುತ್ತೆ. ಅವರು ಪ್ರೊಫೆಸರ್ ಗಾಡಿ ನಿಲ್ಲಿಸ್ಬಿಟ್ಟು ಅವರು CV ರಾಮನ್ ಅವರು ಒಂದು ಮ್ಯಾಚ್ ಬಾಕ್ಸಲ್ಲಿ ಆ ರೆಕ್ಕೆಯನ್ನೆಲ್ಲ ತಗೊಂಡು ಡಬ್ಬಲ್ಲಿ ಹಾಕ್ಕೊಳ್ತಾರೆ. ಅವರು ಏನು ಅಂದ್ಕೊಂಡ್ರು, ಏನೇ ಅವರು ನೊಬೆಲ್ ಪ್ರೈಸ್ ವಿನ್ನರು, ಬಿದ್ದಿರೋ ಒಂದು ಸಣ್ಣ ಕ್ರಿಮಿದೆಲ್ಲ ರೆಕ್ಕೆ ಕಲೆಕ್ಟ್ ಮಾಡ್ಕೊಂಡೆ. ಅವರು ಮಾತಾಡದೇ ಇದ್ದು ಅಲ್ಲಿ ಕ್ಲಾಸ್ಗೆ ಹೋದ್ಮೇಲೆ ಪಾಠ ಮಾಡೋವಾಗ ಆ ಕ್ರಿಸ್ಟಲೋಗ್ರಫಿಯಲ್ಲಿ ಆ ಮೈಕ್ರೋಸ್ಕೋಪಲ್ಲಿ ಫಿಲ್ಟರ್ಸ್ ಅಂತ ಯೂಸ್ ಮಾಡೋ ಜಾಗದಲ್ಲೇ ಆ ಹುಳುವಿನ ರೆಕ್ಕೆ ಯೂಸ್ ಮಾಡ್ತಾರೆ. ನಾ ಹೇಳೋದೇನು ಅಂದರೆ, ನಮ್ಮಲ್ಲಿ ಇವಾಗ ಸಂಶೋಧನೆ, ರಿಸರ್ಚ್ ಅಂದರೆ ಫಸ್ಟ್ ಅವನೋ ಒಬ್ಬ BEC ಏನೋ ಮಾಡ್ತಾನೆ, ಕ್ಯಾಂಪಸ್ ರೆಕ್ರೂಟ್ಮೆಂಟು ಇಲ್ವಾ, ಸಿಗಲಿಲ್ಲ, ತಿರುಗಿನೂ ಮಾಸ್ಟರ್ಸ್ ಏನೂ ಇಲ್ವಾ, ಕೊನೆಗೆ ರಿಸರ್ಚ್ ಮಾಡೋಕ್ಕೆ ಹೋಗು ಅಂತಾನೆ. ಇಲ್ಲ,
ಈ ಸಂಶೋಧನೆ ರಿಸರ್ಚ್ ಅನ್ನೋದು ಈ ಹೈಸ್ಕೂಲ್ ಮಕ್ಕಳ ಲೆವೆಲಲ್ಲೇ ಬರಬೇಕು. ಹೌದು ಹೌದು ಹೌದು. ಆ ಮೈಂಡ್ ಥಿಂಕ್ ಟ್ಯಾಂಗು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡೋದು ಸ್ಕೂಲ್ ಲೆವೆಲಲ್ಲೇ. ನೀವು ಹೇಳ್ದಂಗೆ ಆ ಸಂಶೋಧನೆಯಿಂದ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸು ಥಿಯರಿಟಿಕಲ್ ವಿನ್ನ ಮಕ್ಕಳ ಲೆವೆಲ್ಲು ಶಾಲೆ ಲೆವೆಲಲ್ಲೇ ಬೆಳೆಸಬೇಕು ಅಂತ ನಾನು ಕೂಡ ಹೇಳ್ತೀನಿ. ನಿಜ ನಿಜ. ನೋಡಿ, ಬೆಳಕಿನ ಸಂಶೋಧನೆಯನ್ನು ಕೂಡ ಮಾಡಿದ್ರು. ಅಂದರೆ ಬೆಳಕು ಹೇಗೆ ವರ್ತಿಸುತ್ತೆ ಒಂದು ವಸ್ತುವಿನ ಜೊತೆಗೆ ಅನ್ನೋದನ್ನು. ಯಾಕಂತಂದರೆ ಇಂತಹ ವಿಚಾರಗಳು ನಾವು ಪ್ರತಿದಿನ ನೋಡ್ತಾ ಇರ್ತೀವಿ, ಅದ್ರ ಬಗ್ಗೆ ಯಾರು ಯೋಚನೆ ನೋಡಿ ಅದನ್ನು ಬಳಕೆ ತಂದಿದ್ರು. ಹೌದು ಹೌದು ನಿಜ. ವಿಜಯ್ ಕುಮಾರ್ ಅವರು, ನಿಮಗೆ ಎಷ್ಟು ಆಸಕ್ತಿ ಇತ್ತು ಸೈನ್ಸ್ ಮೇಲೆ? ಸೊ ಯಾವ ಥರದ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ರಿ? ಈಗಲೂ ಕೂಡ ಮಾಡ್ತಿರ್ತೀರಾ? ಏನು ಕತೆ, ಏನು ಹೇಳ್ತೀರಿ? ಸೈನ್ಸ್ ಅಂದರೆ ಅದೇ ನಾನು ಬೇಸಿಕಲಿ ಸೈನ್ಸ್ ಗ್ರ್ಯಾಜುಯೇಟೆ. ಹಾಂ. ಸೊ ಅದೇ ಕಂಪ್ಯೂಟರ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಓಕೆ. ಸೊ ಮತ್ತು ಅದೇ ಸೊ ಅದೆಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡೆ ಬೇಸಿಕಲಿ. ಓನ್ಲಿ ಥಿಂಗ್ ಆಮೇಲೆ ಐ ಜಸ್ಟ್ ಲರ್ನ್ ಹೌ ಟು ಡೂ ಯೂಸಿಂಗ್ ಬೇರೆ ಅಸಿಸ್ಟಿವ್ ಏಡ್ಸ್. ಸೊ ಬೇರೆ ಇವಾಗ ಹೊಸ ಆ್ಯಪ್ಸ್ ಏನೇನು ಬರುತ್ತೆ ಎಲ್ಲ ಅಲ್ಲಿ ಬಿ ಎಕ್ಸ್ಪ್ಲೋರಿಂಗ್ ಇವಾಗ ಫೋನ್ಸಲ್ಲಿ. ಸೊ ಇವಾಗ ನಮಗೆ ಬೇಸಿಕಲಿ ಮೊಬಿಲಿಟಿ ಎಲ್ಲ ಕಷ್ಟ ಆಗುತ್ತೆ. ಸೊ ಇವಾಗ ಊಬರು ಓಲಾ ಎಲ್ಲ ಹೇಗೆ ಯೂಸ್ ಮಾಡೋದು. ಸೊ ಇವಾಗ ಇಂಡಿಪೆಂಡೆಂಟಾಗಿ ನಾವು ಓಡಾಡಬೇಕು. ವಿ ಡೋಂಟ್ ಲೈಕ್ ಟು ಡಿಪೆಂಡ್ ಆನ್ ಎನಿಬಡಿ ಫಾರ್ ಎವ್ರಿಥಿಂಗ್. ಸೊ ಅಗೇನ್ ವಿತ್ ಟೆಕ್ನಾಲಜಿ ಅದೆಲ್ಲ ಹೇಗೆ ಯೂಸ್ ಮಾಡೋದು. ಸೊ ಆಲ್ ದೋಸ್ ಥಿಂಗ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಏನೇನು ಹೆಲ್ಪ್ ಮಾಡುತ್ತೆ, ಸೊ ಅದೆಲ್ಲ ಕಲಿತು ಸೊ ವಿ ಶುಡ್ ಟೇಕ್ ದ ಬೆಸ್ಟ್ ಥಿಂಗ್ಸ್ ವಾಟ್ ಆರ್ ಹೆಲ್ಪ್ಸ್ ಅಸ್, ವಾಟ್ ಈಸ್ ಅವೈಲಬಲ್. ಸೊ ಎಲ್ಲ ತೊಗೊಂಡು ನಾನು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಏನೇನು ಹೆಲ್ಪ್ ಆಗುತ್ತೋ ಎಲ್ಲ ಯೂಸ್ ಮಾಡ್ತೀನಿ. ಓಕೆ ಓಕೆ, ವೆರಿ ನೈಸ್. ಶಿಲ್ಪ ಅವರು ಇದನ್ನು ನಾವು ಹೆಮ್ಮೆಯಾಗಿ ಹೇಳಬೇಕು. ಹೌದು ಹೌದು. ಇವತ್ತವರೆಗೂ ನಾನು ಸ್ಮಾರ್ಟ್ ಫೋನ್ ಇಟ್ಕೊಂಡು ನಾ ಸ್ಮಾರ್ಟು ಎಲ್ಲ ಆ್ಯಪನ್ನು ಬಳಕೆ ಮಾಡಲ್ಲ. ಇವರು ಇವತ್ತು ಕರೆಕ್ಟಾಗಿ 2 ಗಂಟೆಗೆ ಓಲಾ ಇದರಲ್ಲಿ ಸ್ಕೂಟ್ರನ್ನು ವ್ಯವಸ್ಥೆ ಮಾಡಿಕೊಂಡು ಆ್ಯಪಲ್ಲಿ ಸೆಟ್ ಮಾಡಿಕೊಂಡು 2:15 ಬರಬೇಕು ಅಂದರೆ 2:29ಕ್ಕೆ ಇಲ್ಲಿದ್ದರು ಆನ್ ಟೈಮಲ್ಲಿ ಯೂಸಿಂಗ್ ಟೆಕ್ನಾಲಜಿ. ವೆರಿ ನೈಸ್ ವೆರಿ ನೈಸ್. ಹೌದು ನಿಜ. ಟೆಕ್ನಾಲಜಿನ ನಾವು ಆವಿಷ್ಕಾರ ಮಾಡೋದಷ್ಟೇ ಅಲ್ಲ, ಅದನ್ನು ಯಾವ ಥರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಉಪಯೋಗಿಸ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ವಿಜ್ಞಾನ ಅನ್ನೋದು ನಿಜಕ್ಕೂ ವಿಸ್ಮಯನೇ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಹಂತವಾಗಿ ಬೆಳೀತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ವೆಂಕಟೇಶ್, ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದಿದ ತಕ್ಷಣ ಈಗ ಹೊಸದು ಆ್ಯಡ್ ಆಗ್ತಾನೆ ಇರುತ್ತೆ, ಒಂದೊಂದೇ. ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಬೂಮ್ ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದನ್ನು ಮತ್ತೆ ಅಳವಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇದರಿಂದ ಹೇಗೆ ಉಪಯೋಗ ಪಡೆದುಕೊಳ್ಬಹುದು, ಏನು ಎತ್ತ ಅಂತ. ಸೊ ಒಂಥರ ಈ ಇಂಟರ್ ಕನೆಕ್ಟೆಡ್ ಏನೇನೆಲ್ಲ ಇದೆ ಅಲ್ಲ, ಸೊ ಅದು ಇನ್ನೂ ಮುಂದುವರಿತಾನೆ ಇದೆ. ಈಗಿನ ಒಂದು ಸನ್ನಿವೇಶದಲ್ಲಿ ಏನು ಹೇಳ್ತೀನಿ? ಒಂದು ಸ್ಮಾಲ್ ಎಕ್ಸಾಂಪಲ್ ಅಂದರೆ ಇವರು ಹೇಳಿದ್ರು ಈಗ ಸ್ಮಾರ್ಟ್ ಫೋನ್ ಅಂತ. ಈ ಸ್ಮಾರ್ಟ್ ಫೋನಲ್ಲಿ ಮೊದಲು ಬರೀ ಫೋನ್ ಮಾಡೋಕ್ಕಾಗ್ತಾ ಇತ್ತು. ಈಗ ಏನೇನು ನೋಡ್ಬೋದು, ಇದರಲ್ಲಿ ವಿಡಿಯೋ ನೋಡ್ಬೋದು, ಯೂಟ್ಯೂಬ್ ನೋಡ್ಬೋದು, ಸಾಂಗ್ಸ್ ಕೇಳ್ಬೋದು, ಮೀಟಿಂಗ್ಗಳು ಮಾಡ್ಬೋದು, ಈಗ ಆ್ಯಪ್ಸ್ ಪೇ ಮಾಡ್ಬೋದು, ಬ್ಯಾಂಕ್ ಥರ ಯೂಸ್ ಮಾಡ್ಬೋದು, ಟಿಕೆಟ್ ಬುಕ್ ಮಾಡ್ಬೋದು. ಸೊ ಒಂದೊಂದು ಏನಂದರೆ ಬೇರೆ ಬೇರೆ ಟೆಕ್ನಾಲಜಿ ಆಸ್ ಎ ಇಂಡಿವಿಜುವಲ್ ಆಗಿ ಸೆಪರೇಟ್ ಆಗಿ ಇತ್ತು, ಎಲ್ಲ ಇಂಟಗ್ರೇಟ್ ಆಗಿದೆ. ಇಂಟಗ್ರೇಟ್ ಆದಮೇಲೆ ಟೆಕ್ನಾಲಜಿಗೆ ಇದೇನಾಗಿದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ವಿ ಆರ್ ಗಿವಿಂಗ್ ಸಮ್ ಇಂಟೆಲಿಜೆನ್ಸ್ ಟು ದಿ ಟೆಕ್ನಾಲಜಿ. ಹೆಂಗಂದರೆ ಬೇರೆ ಸುಮಾರು ಡೇಟಾ ಪಾಯಿಂಟ್ಸ್ನ ತೊಗೊಂಡು ಸುಮಾರು ಎಲ್ಲ ಇರೋದ್ ಕಡೆಲ್ಲ ಸೇರಿ ನಮಗೆ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಈಗ ದಟ್ ಈಸ್ ದ ಇನ್ ಥಿಂಗ್. ಈಗ ಏನು ತೊಗೊಂಡ್ರು ಎಲ್ಲದರಲ್ಲೂ ಎ ಐ ಬಂದುಬಿಡುತ್ತೆ. ಈಗ ಅದೇ ಅಂತ ತೊಗೊಳ್ಳಿ, ಇವನ ಕಾಮನ್ ಇದರಲ್ಲಿ ತಗೋದ್ರೆ ಎ ಐ ಬರ್ತಾ ಇರುತ್ತೆ. ಇದರಿಂದ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಪಾಸಿಟಿವ್ ಅಡ್ವಾಂಟೇಜಸ್ ಎಲ್ಲ ಈಸ್ ಆಫ್ ಯೂಸ್ ಅಂತ. ನೆಗೆಟಿವ್ ಏನಂದರೆ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ. ಈ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸೇರಿಕೊಂಡು ಈ ಫಾರ್ ಎಕ್ಸಾಂಪಲ್ ಕ್ರಿಪ್ಟೋಗ್ರಫಿ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ, ಇದೆರಡು ಸೇರಿಕೊಂಡು ಈಗ ನಮಗೆ ಭಾರಿ ಅಟ್ಯಾಕ್ ಆಗ್ತಾ ಇರುತ್ತೆ. ಸೈಬರ್ ಸೆಕ್ಯೂರಿಟಿ ಹೊರಗಡೆಯಿಂದ ನಮ್ಮ ವೆದರ್ ನೀವು ಹೇಳ್ಬೋದು, ಫೋನಿಂದ ದುಡ್ಡು ಯಾರೋ ತೊಗೊಂಡ್ರು, ಬ್ಯಾಂಕ್ ಅವರು ಮೋಸ ಮಾಡಿದ್ರು, ಬ್ಯಾಂಕ್ ಅಂತ ಹೇಳಿ ದುಡ್ಡು ಹೋಯ್ತು ಅಂತ. ಸೊ ಸೈಬರ್ ಸೆಕ್ಯೂರಿಟಿಗೆ ಬಂದ್ಬಿಟ್ಟು ಅಪ್ಲೈಡ್ ಸೈನ್ಸ್ ಬಂತು ಭಾರಿ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಈಗ ನಾವು ಮೊನ್ನೆ ಇವರ ಇಲ್ಲಿ ಪುರಾಣಿಕ ಅನ್ನೋರು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಅವರು ನಮ್ಮ ಒಂದು ದಿವಸ ಮಾತಾಡಿದ್ದಾರೆ, ಇಲ್ಲಿ ZTV ವಿಲಲ್ಲೂ ಹೇಳಿದ್ದಾರೆ ಅವರು. G20 ದಿವಸ ಡೈಲಿ 10,000 ಅಟ್ಯಾಕ್ಸ್ ಬರ್ತಾಯಿತ್ತಂತೆ ಸೈಬರ್ ಹೊರಗಡೆಯಿಂದ. ಅವ್ರು ಹೆಂಗೆ ನಾವು ಪ್ರಿವೆಂಟ್ ಮಾಡ್ತಾಯಿದ್ವಿ ಅಂತ. ಸೊ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೀತಾ ಇರುವಾಗ ಒಂದು ಪಾಸಿಟಿವ್ನ ಆಗ್ತಾ ಇರುತ್ತೆ, ನೆಗೆಟಿವ್ಗೆ ಅದಕ್ಕೆ ನಾವು ತಡೆಯೂ ಹಾಕ್ತಾ ಇರಬೇಕು. ಸೊ ಎರಡೂ ಪ್ಯಾರಲಲ್ ಆಗಿ ಹೋಗ್ತಾನೆ ಇರುತ್ತೆ ಅಂತ ನಂದು. ಓಕೆ ಓಕೆ ಮೇಡಮ್, ಮಕ್ಕಳಲ್ಲಿ ಈಗ ಪರಿಣಾಮ ಹೇಳಿದ್ರಿ ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಅಂದರೆ ಯಾವ ರೀತಿಯಾಗಿ ಅವರನ್ನು ಸಿದ್ಧಗೊಳಿಸುತ್ತೆ, ತಯಾರು ಮಾಡುತ್ತೆ, ಅಥವಾ ನಾವು ಕೂಡ ಅವರಿಗೆ ಒಂದು ಪೋಷಣೆಯನ್ನು ಕೊಡಬೇಕಾಗತ್ತೆ, ಎನ್ಕರೇಜ್ಮೆಂಟ್ ಕೊಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳಿ. ಈಗ ಅವರು ವಿಜ್ಞಾನಿಗಳ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಸಂಶೋಧನೆಗಳ ಬಗ್ಗೆ ತಿಳ್ಕೊತಾ ಅವರಿಗೆ ಹುಡುಗಾಟ ಅನ್ನೋದು ಹೋಗ್ತಾ ಇದೆ.
ತಡಕಾಟ ಅನ್ನೋದು ಹೋಗ್ತಾ ಇದೆ. ಹುಡುಕಾಟ ಶುರುವಾಗ್ತಾ ಹುಡುಕಾಟ ಶುರುವಾಗ್ತಾ ಇದೆ. ಹುಡುಗಾಟ ತಡಕಾಟ ಹೋಗಿ ಹುಡುಕಾಟ ಶುರುವಾಗಿದೆ. ಅವರು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಈಗ 6ನೇ ತರಗತಿಯಲ್ಲಿ ಸರ್ ಸಿ ವಿ ರಾಮನ್ ಬಗ್ಗೆನೇ ನಾನು ಹೇಳಿದಾಗ ಒನ್ ಆ್ಯಂಡ್ ಓನ್ಲಿ ಹೋಮ್ ಗ್ರೋನ್ ಸೈಂಟಿಸ್ಟ್ ಅಂತ ಹೇಳಿದ್ದೆ. ಅದು ಎಷ್ಟು ಚೆನ್ನಾಗಿ ಆ ಮಕ್ಕಳು ಸ್ವೀಕಾರ ಮಾಡಿದ್ದಾರೆ, ಅದನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ, ಒಂದು ದಿವಸ ಒಂದು ಟಾಸ್ಕ್ ಕೊಟ್ಟೆ, 2 ನಿಮಿಷದಲ್ಲಿ ನೀವೇನಾಗಬೇಕು ಅಂತ ಬರೆದು ತೋರಿಸಿ ಅಂತ. ಬರೆದಿದ್ದಾರೆ, 4 ಜನ ಬರೆದಿದ್ದಾರೆ, ಐ ವಾಂಟ್ ಟು ಬಿ ಎ ಹೋಮ್ ಗ್ರೋನ್ ಸೈಂಟಿಸ್ಟ್ ಅಂತ. ವೆರಿ ನೈಸ್, ವೆರಿ ನೈಸ್. ಅದನ್ನು ಉಳಿಸ್ಕೊಂಡಿದ್ದಾರಲ್ಲ, ಅಂದರೆ ನಮ್ಮ ಮಕ್ಕಳಲ್ಲಿ ಆ ಚಾತುರ್ಯತೆ ಇದೆ, ಅದನ್ನು ನಾವು ಟ್ಯಾಪ್ ಮಾಡಬೇಕು. ಓಕೆ ಓಕೆ, ಎಸ್ ಕೃಷ್ಣ ಸರ್, ಸಿ ವಿ ರಾಮನ್ ಬಗ್ಗೆನೇ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಸೊ ಒಂದಷ್ಟು ವಿಚಾರಗಳನ್ನು ಕೂಡ ನೀವು ಈಗ ಆಲ್ರೆಡಿ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ಸಿ ವಿ ರಾಮನ್ ಬಗ್ಗೆ ಅಂತ ಹೇಳಿದ್ರೆ ನಾವೊಂದು ಹೇಳ್ತೀವಿ ಭಾಷಾಭಿಮಾನ, ಎರಡನೇದು ದೇಶಾಭಿಮಾನ. ನಿಜ ನಿಜ. ನಮ್ಮಲ್ಲಿ ಎಷ್ಟೋ ಜನ ಬಂದ್ಬಿಟ್ಟಿದ್ದಾರೆ, ನಮ್ಮಲ್ಲಿ ಓದಿದ್ರೆ ಅವನು ಒಂದು ನಯಾ ಪೈಸಾ ಉಪಯೋಗ ಇಲ್ಲ, ಹೊರದೇಶಕ್ಕೆ ಹೋಗಬೇಕು ಅಂತ. ಇದೇ ನಮ್ಮ ಸರ್ ಸಿ ವಿ ರಾಮನ್ಗೆ ಆಲ್ಬರ್ಟ್ ಐನ್ಸ್ಟೀನ್ ಅಂತ ಅವರು ಕೂಡ, ಅವರು ಫೆಲೋ ಆಫ್ ದ ರಾಯಲ್ ಸೊಸೈಟಿ ಎಲ್ಲ ಹೋದಾಗ ಅವ್ರಿಗೆ ಆಫರ್ ಮಾಡಿದ್ರು, ನೀನು ಭಾರತಕ್ಕೆ ಹೋಗಿ ಏನು ಮಾಡ್ತೀಯ, ಇಲ್ಲೇ ಇದ್ಬಿಡು ಅಂತ. ಇಲ್ಲ, ನಾನು ಭಾರತಕ್ಕೆ ಹೋಗ್ತೀನಿ, ಭಾರತದಲ್ಲೇ ಸಂಶೋಧನೆ ಮಾಡ್ತೀನಿ, ಪ್ರತಿಯೊಂದು ಇಂಡಿಜಿನಸ್ ಆಗಿ ಸ್ಪೆಕ್ಟ್ರೋಮೀಟ್ರ್ ಅದೆಲ್ಲ ತಗೊಂಡು ಅದರಲ್ಲೇ ಸಂಶೋಧನೆ ಮಾಡಿ ಅವರು ಒಂದು ಫಲಿತಾಂಶ ಕೊಟ್ಟು, ಅಂದರೆ ನಾನು ನನ್ನ ಭಾಷಾಭಿಮಾನದ ಜೊತೆಗೆ ದೇಶಾಭಿಮಾನ ತೋರಿಸಿದ್ರು. ನಿಜ. ಎರಡನೇದು, ನಾನು ಯಾಕೆಂದರೆ 3 ಜನ ಯಾವತ್ತೂ ಹೇಳ್ತೀನಿ, ರಾಧಾಕೃಷ್ಣನ್ನು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ನಮ್ಮ ಸರ್ ಸಿ ವಿ ರಾಮನ್. ಅವರು ಜಾತಿ ಮತ ಅಂತ ಹೇಳಲ್ಲ, ಯಾವುದು ಬೇರೆ ಏನು ಹೇಳಲ್ಲ. ಅವರು ಏನೇ ವೃತ್ತಿಲಿದ್ರು ಅವರು ಆ ಉಡುಪನ್ನು ಬಿಡಲಿಲ್ಲ ರೀ. ಅವ್ರು ಹೇಳ್ತಾರೆ, ನೊಬೆಲ್ ಕಮಿಟಿಯವರು, ನೀನು ಡ್ರೆಸ್ಸಲ್ಲಿ ಬಂದರೆ ನಾವು ನಿಮ್ಮನ್ನು ಅಲೋ ಮಾಡ್ತೀವೋ ಇಲ್ವೋ, ನಿಮಗೆ ಪಾರಿತೋಷ ಕೊಡ್ತೀವೋ ಇಲ್ವೋ ಅಂದಾಗ ಇದನ್ನು ಎಲ್ಲ ಮಕ್ಕಳು ತಿಳ್ಕೋಬೇಕು. ನೀನು ನನ್ನ ಉಡುಪು, ನನ್ನ ರಾಷ್ಟ್ರ, ನನ್ನ ದೇಶದ ಏನು ಡ್ರೆಸ್ಸಲ್ಲಿ ಬರ್ತೀನಿ ಅವ್ನು ನೀನು ಕೊಡೋ ಹಂಗಿದ್ರೆ ಒಪ್ಕೊಳ್ತೀನಿ, ಇಲ್ಲದೇ ಇದ್ದರೆ ನಿನ್ನ ನೊಬೆಲ್ ಪ್ರೈಸೇ ಬೇಡ ಅಂತೇಳಿ. ಅದನ್ನು ಈ ಸ್ವಾಭಿಮಾನನೂ ನಮ್ಮ ಮಕ್ಕಳು ಕಲಿಬೇಕು ಅಂತ ಹೇಳ್ತೀನಿ. ನಿಜ. ಅಲ್ಲ, ಅದನ್ನು ನಿಜ ಮಾಡಿದ್ರು ಅವರು. ವಿಜ್ಞಾನದಲ್ಲಿ ಮೊದಲ ಒಂದು ನೊಬೆಲ್ ಪ್ರಶಸ್ತಿಯನ್ನು ದೇಶಕ್ಕೆ ತಂದುಕೊಂಡಂತಹ ಹೆಮ್ಮೆಯ ವಿಜ್ಞಾನ. ಮೊದಲೇನು ಕಳೆದ 100 ವರ್ಷದಿಂದ ಇನ್ನೊಬ್ರು ಯಾರು ಹುಟ್ಟಿಲ್ಲ. ಅದು ಇದ್ರ ಜೊತೆಗೆ ಈ ಸಂಶೋಧನೆ ಬಗ್ಗೆ ವಿಜ್ಞಾನ ಸರ್ ಸಿ ವಿ ರಾಮನ್ ಅಂತ ಹೇಳಬೇಕು. ನಿಜ. ಮೊಟ್ಟ ಮೊದಲು 1901 ನೊಬೆಲ್ ಪ್ರೈಸ್ ಫಾರ್ ಫಿಸಿಕ್ಸ್ ಬಂದಿದ್ದು ರಾಂಟಿಜನ್ ಅನ್ನೋನು. ಆ ರಾಂಟಿಜನ್ ಕಂಡಿಡಿದ್ದು ಏನೋ ಒಂದು, ಇವರು ಹೇಗೆ ರಾಮನ್ ಎಫೆಕ್ಟ್, ರಾಮನ್ ರೇಸ್ ಅಂತ ಹೇಳಿದ್ರು, ಆತನೂ ಕಂಡಿಡಿದು ಏನೋ ಒಂದು ರೇಸು, ಇವರಲ್ಲೇನೋ ರಾಮನ್ ಅಂತ ಹೆಸರಿಟ್ರು. ಆ ರಾಂಟಿಜನ್ ಅನ್ನೋನು ಜರ್ಮನ್ ಅವನು ನನಗೆ ಆ ರೇಸು, ಆ ಕಿರಣ ಕಂಡಿಡಿದಿಗೆ ಹಿಂದು ಮುಂದು ಯಾವುದು ಇರ್ಕುಡ್ದು, ಅದಕ್ಕೆ ಅವನು ಎಕ್ಸ್ರೇ ಅಂದ್ಬಿಟ್ಟ ಅವನು ಅಷ್ಟೇ. ಇವಾಗ ನಾವು ಜಾಮಿಟ್ರಿ ಮಾಡಿದಾಗ XYZ ನನಗೆ ಎಕ್ಸ್ ಅಂತ ಹೇಳ್ದ. ಆ ಏನಾದರೂ ಎಕ್ಸ್ರೇ ಕಂಡಿಡಿಲ್ಲ ಅಂದರೆ 1901 ಇಡೀ ಪ್ರಪಂಚದಲ್ಲಿ ಏನಾದ್ರು ಮೂಳೆ ಹೊಡ್ಕೊಂಡು ಬಿದ್ದ ಅಂದರೆ ಮನೆಯಲ್ಲಿ ಎಲ್ಲರೂ ಹೆಳವರ ಕೂತ್ಬಿಡ್ತಿದ್ರು. ಹಾಗೆ ಆ ಎಕ್ಸ್ರೇ ಅದನ್ನೇ ಆರ್ಥೋಪೆಡಿಕ್ ಅಂತ ಬೆಳೆದಿತ್ತೋ, ಇದೇ ಥರ ಈ ರಾಮನ್ ಎಫೆಕ್ಟಲ್ಲಿ ಆಗಿನ ಕಾಲದಲ್ಲಿ ಒಂದು 100 ವರ್ಷದಿಂದಲೇ 100ಕ್ಕೆ ಯಾರೋ 2 ಪ್ಲೇನ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಇವತ್ತು ಬಸ್ಸು ಟ್ರೈನಿಗಿಂತ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಹೋದರೆ ಬರೀ ಪ್ಲೇನಲ್ಲಿ ಪ್ರಯಾಣ ಮಾಡೋದೇ ಜಾಸ್ತಿ. ನಿಮ್ಮನ್ನೇನೋ ಬಸ್ಸು ಟ್ರೈನ್ ಥರನೇ ಆಗ್ಬಿಟ್ಟಿದೆ. ಇವಾಗ ನಮ್ಮ ಬ್ಯಾಗೇ ಏನೋ ಸ್ಕ್ಯಾನಿಂಗ್ ಏನೋ ಮಾಡ್ಬೋದು. ನಮ್ಮ ಬ್ಯಾಗೇಜ್ ಅಂತ ಇರುತ್ತಲ್ಲ, 2 ಸೂಟ್ ಕೇಸು, ನೀವು ಅದ್ರಲ್ಲಿ ಏನಿಟ್ಟಿರ್ತೀರಿ ಅಂತ ಗೊತ್ತಲ್ಲ, ಅದನ್ನು ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ. ಈವನ್ ಅದನ್ನು ಕೂಡ ಫಾಸ್ಟ್ ಸ್ಕ್ಯಾನಿಂಗು, ಲಾಜಿಸ್ಟಿಕ್ಸು ಇದೆಲ್ಲ ಮಾಡೋಕ್ಕೆ ಇವತ್ತು ರಾಮನ್ ಎಫೆಕ್ಟು, ರಾಮನ್ ರೇಸು ಅದು ಉಪಯೋಗ ಆಗ್ತಾ ಇದೆ. ಅಂದರೆ ಎಷ್ಟು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಉಳಿತಾ ಇದೆ, ಎಷ್ಟು ರಕ್ಷಣೆ ಆಗ್ತಾ ಇದೆ ಅನ್ನೋದು ಈ ವಿಜ್ಞಾನದ ಸಂಶೋಧನೆಯಿಂದಾನೆ. ಆ ಮಾತು ನಾನು ತಿಳಿಸ್ತಾ ಇದ್ದೀನಿ. ಓಕೆ ಓಕೆ, ವಿಜಯ್ ಕುಮಾರ್, ಅಂದರೆ ನಾವೀಗಾಗಲೇ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ, ಟೆಕ್ನಾಲಜಿ ನಿಮ್ಮ ಒಂದು ಜೀವನಕ್ಕೆ ಅಳವಡಿಸಿಕೊಂಡಿರುವಂತಹ ವಿಷಯಗಳನ್ನು ಕೂಡ ಹೇಳಿದ್ವಿ. ಬಟ್ ಇವತ್ತಿನ ಒಂದು ಪೀಳಿಗೆ ಏನಿದೆ, ಸೊ ಸೈನ್ಸ್ ಮೇಲೆ ಇರುವಂತಹ ಆಸಕ್ತಿ ಕಡಿಮೆ ಆಗಿದೆ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಾಗಿ ನಾವು ಎಲ್ಲವೂ ರೆಡಿಮೇಡ್ ಸಿಗ್ತಾ ಇದೆ.
ಅಂದರೆ ಈಗ ಆಲ್ರೆಡಿ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರೆದಿದೆ, ಹಂಗಂತ ಮುಗಿದೋಯ್ತು ಅನ್ನಂಗಿಲ್ಲ. ಇದಿನ್ನೂ ಎಷ್ಟೋ ವರ್ಷಗಳ ಕಾಲ ಸಾಗತ್ತೆ. ಸಂಶೋಧನೆ ಮಾಡೋಕ್ಕೆ ತುಂಬ ವಿಚಾರಗಳಿದೆ ಪ್ರಯೋಗಾಲಯದಲ್ಲಿ, ಅದು ಆಗ್ತಾನೇ ಇದೆ. ಬಟ್ ಎಲ್ಲೋ ಕಂಪ್ಲೀಟ್ ರೆಡಿಮೇಡ್ ಫುಡ್ ಸಿಗ್ತಾ ಇದೆ ಈಗಿನ ಜನ್ರೇಷನ್ ಅವ್ರಿಗೆ. ಸೊ ಹಾಗಾಗಿ ಅದಷ್ಟು ಸಾಕು, ನಮಗೆ ಇನ್ನು ಹೊಸದೇನು ಬೇಡ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಆ ಥರ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ವಿಜುವಲಿ ಇಂಪೇರ್ಡ್, ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಸೈನ್ಸ್ ವಿಜುವಲಿ ಇಂಪೇರ್ಡ್ ಪರ್ಸನಿಂದ ಓದೋಕ್ಕಾಗಲ್ಲ ಅಂತ ಇದ್ರು. ಬಿಕಾಸ್ ಮ್ಯಾಥ್ಸ್ ಕಲಿಯೋಕ್ಕಾಗಲ್ಲ, ನೀವು ಗ್ರಾಫ್ ಎಲ್ಲ ಅದು ಯು ಕೆನಾಟ್ ಸೆನ್ಸ್ ಆ್ಯಂಡ್ ಮೇಕ್ಔಟ್, ಅದು ಎಲ್ಲ ಅರ್ಥ ಆಗಲ್ಲ. ಸೊ ಬೇಸಿಕಲಿ ಬರೀ ಲ್ಯಾಂಗ್ವೇಜಸ್ ಇಂಗ್ಲೀಷ್, ಕನ್ನಡ, ಸೋಷಿಯಾಲಜಿ ಹೀಗೆ ಓದ್ತಾ ಇದ್ರು, ಮ್ಯೂಸಿಕ್. ಬಟ್ ವಿತ್ ಡೆವಲಪ್ಮೆಂಟ್ ಇವಾಗ ಇಟ್ಸ್ ಆಕ್ಸೆಸಿಬಿಲಿಟಿ ಹಸ್ ಇಂಪ್ರೂವ್ಡ್. ಸೊ ಮ್ಯಾಥ್ಸ್ ಎಲ್ಲ ಕಲಿತಾ ಇದ್ದಾರೆ. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ಎವ್ರಿ ಇಯರ್ ಇವಾಗ ಈಚ್ ಆ್ಯಂಡ್ ಎವ್ರಿ IIT ಇಂದ ಒನ್ ವಿಜುವಲಿ ಇಂಪೇರ್ಡ್ ಇಸ್ ಗ್ರಾಜುಯೇಟಿಂಗ್ ಔಟ್. ಸೊ ದಟ್ ಈಸ್ ದ ಗ್ರೋತ್ ನೌ. ಸೊ ಐಡ್ ಲೈಕ್ ಟು ಸೇ, ಸೊ ಇಫ್ ದೇ ವಾಂಟ್ ಟು ಪರ್ಸೀವ್, ಇವಾಗ ಆಪರ್ಚುನಿಟೀಸ್ ಇದೆ. ಬಟ್ ಫ್ಯೂ ಇಯರ್ಸ್ ಬ್ಯಾಕ್ ಇಟ್ ವಾಸ್ ನಾಟ್ ದೇರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐಡ್ ಲೈಕ್ ಟು ಟೆಲ್, ಒಂಥರ ಮೀನ್ಸ್ ಇವಾಗಿರೋ ಯಂಗ್ ಜನ್ರೇಷನ್ಗೆ ಅಡಿಕ್ಷನ್ ಥರ ಆಗಬಾರ್ದು. ಬೇಸಿಕಲಿ ದ ಡಿಜಿಟಲ್ ಗ್ಯಾಜೆಟ್ಸ್ ಆಗಲಿ ಏನೇ ಆಗಲಿ, ದೇ ಶುಡ್ ಯೂಸ್ ಇಟ್ ಟು ದ ವಾಟ್ ಈಸ್ ನೆಸೆಸರಿ. ಇವಾಗ ದೇ live in the virtual world only. They enjoy the virtual world, video games ಆಗಲಿ anything, and they're totally disconnected from the real world. So I would like to say real world is more beautiful than a virtual world and they should enjoy it. Exactly. Very nice sir. ಕರೆಕ್ಟಾಗಿ ಹೇಳಿದ್ರಿ. ಆ್ಯಕ್ಚುಲಿ ನಿಜ ನೋಡಿ, ಒಂದು ಫೋನ್ ಇದ್ಬಿಟ್ರೆ ಆ ಫೋನಲ್ಲಿ ಇರುವಂತಹ ಕಾಂಟ್ಯಾಕ್ಟ್ಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಫೋನಲ್ಲಿ ಬೇಕಾದ್ರೆ ಅವ್ರು ಯಾರಾದ್ರೂ ಎದುರುಗಡೆ ಸಿಕ್ಕರೆ ಮಾತಾಡಕ್ಕೆ 5 ನಿಮಿಷ ಟೈಮ್ ಇರಲ್ಲ, ಆಮೇಲೆ ಫೋನ್ ಮಾಡ್ತೀನಿ ಅಂತಾರೆ. ಎಷ್ಟೋ ಜನ ನೋಡಿರ್ತೀವಿ. ಯಾಕಂದ್ರೆ ಅಲ್ಲಿ ಆ ಕ್ಷಣಕ್ಕೆ ಅವರು ಎದುರುಗಡೆ ನಿಂತಿರ್ತಾರೆ, ಅವರು ನೋಡಿ ಎಷ್ಟೋ ಒಂದೆರಡು ನಕ್ಕು ಮಾತಾಡೋದಕ್ಕೂ ಟೈಮ್ ಇರಲ್ಲ, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ ನಾವು, ಆಯ್ತಾ. ಭೇಟಿ ಆಗೋದಕ್ಕೆ ಎಷ್ಟೋ ದೂರಗಳು ಹೋಗ್ತಾ ಇದ್ರು ಈ ಹಿಂದಿನ ದಿನದಲ್ಲಿ, ಈಗ ಹಂಗಲ್ಲ. ಸೊ ಎಲ್ಲವೂ ಅಂಗೈಯಲ್ಲೇ ಇರೋದ್ರಿಂದ ಫೋನಲ್ಲೇ ಕಂಫರ್ಟಬಲ್. ಯಾಕೆಂದ್ರೆ ಅವರು ಫ್ರೀ ಆದಾಗ ಅವ್ರು ಫ್ರೀ ಮಾಡ್ಕೊಂಡು ಮಾತಾಡ್ಬೋದಲ್ಲ, ಆ ಟೈಮಲ್ಲಿ ಅವ್ರ ಅವೈಲಬಿಲಿಟಿ ಇರ್ತಾರೆ ಅನ್ನೋ ಕಾರಣಕ್ಕೆ ಮಾತಾಡ್ತೀನಿ. ವಿಜಯ್ ಅವರು, ವೆಂಕಟೇಶ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ. ಬಟ್ ಸಂಶೋಧನಾ ಹಂತಕ್ಕೆ ಅಂದರೆ ಈಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮುಂದುವರಿಯೋದು ಹೌದು, ಇದು ಇವತ್ತಿನ ಜಗತ್ತಿಗೆ ಇದು ಅಡ್ವಾಂಟೇಜಸ್ಸು, ಸ್ವಲ್ಪ ಡಿಸ್ಅಡ್ವಾಂಟೇಜು ಇದೆ. ಅದನ್ನು ನಾವು ಗಮನಿಸಬೇಕಾಗತ್ತೆ, ಅದನ್ನ ಸರಿ ಕೂಡ ಪಡಿಸ್ಕೊಳ್ಬೇಕಾಗತ್ತೆ. ಆದರೆ ಯೂತ್ಸ್ ಸಂಶೋಧನಾ ವಲಯಕ್ಕೆ ಎಳೆಯುವಂತಹ ದೃಷ್ಟಿಯಲ್ಲಿ ಏನೇನು ಆಗಬೇಕು ಅಥವಾ ಎಷ್ಟರ ಮಟ್ಟಿಗೆ ಬರಬೇಕು ಅಂತ ಹೇಳ್ತೀರಿ? ಈಗ ಉಪಯೋಗಿಸ್ಕೊಳ್ಳೋದು ಬೇರೆ, ಬಟ್ ಅದು ಸಂಶೋಧನೆಗೆ ಇಳಿಬೇಕು. ಸೈನ್ಸು, ಸಂಶೋಧನೆ ಅಥವಾ ಎಕ್ಸ್ಪೆರಿಮೆಂಟ್ಗಳು ಆಗಬೇಕು, ಹೆಚ್ಚು ಇನ್ನೂ ಯುವಕರನ್ನ ಉತ್ತೇಜಿಸುವಂತಾಗಬೇಕು ಮುಂದಿನ ದಿನಗಳಲ್ಲಿ. ಏನು ಹೇಳ್ತೀರಿ ಸರ್? ಅಂದರೆ ಅದೇ ಈಗ ಮೇಡಮ್ ಹೇಳ್ದಂಗೆ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಟೀಚಿಂಗ್ ಇರ್ಬೋದು. ಅದೊಂಥರ ಆಟ ಥರ ಇರಬೇಕು, ಪ್ರಾಕ್ಟಿಕಲ್. ಯಾಕಂದ್ರೆ 100 ವರ್ಷ ಆಯ್ತು, ಇನ್ನೂ ಆ ಕ್ಷೇತ್ರದಲ್ಲಿ ಯಾರು ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡು ಬರೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಇಷ್ಟು ಮುಂದುವರೆದ್ರೂ ಕೂಡ ಇನ್ನೂ ಹಾಗಾದ್ರೆ ಇನ್ನೂ ಅಂದ್ರೆ ಮಕ್ಕಳಲ್ಲಿ ಆ ಮನೋಭಾವ ಕಡಿಮೆ ಆಗ್ತಾ ಇದೆಯಾ ಅಥವಾ ಏನು ಅನ್ನೋದು? ಅಂದ್ರೆ ಅದೇ ಎಕ್ಸ್ಪೆರಿಮೆಂಟ್. ಈಗ ಯಾವುದಂದ್ರೆ ಈಗ ಮ್ಯಾಥಮೆಟಿಕ್ಸು ಸುಮಾರು ಹುಡುಗರಿಗೆ ಈಗ ಹೇಳಬೇಕು ಅಂದರೆ ಯಾವುದೋ ಒಂದು ಓದುವಾಗ ಅದು ಏನು ಯೂಸು, ಎಲ್ಲಿ ನಮಗೆ ಲೈಫಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ನಾವು ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಗಲ್ಲ. ಸೊ ಆ ಸ್ಟಾರ್ಟಿಂಗ್ ಇದರಲ್ಲೇ, ಬಿಗಿನಿಂಗ್ ಇದರಲ್ಲೇ ಒಂದು ಯಾವುದೋ ಒಂದು ಥಿಯರಮ್ ಆಗಿರಲಿ, ಯಾವುದೋ ಒಂದು ಎಲ್ಲಿ ಅದು ಯೂಸ್ ಆಗುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ಇದ್ದರೆ ಆಗ ಆ ಅಪ್ಲಿಕೇಶನ್ ಇದರಿಂದ ಅವ್ರಿಗೆ ಇನ್ನೂ ತಿಳುವಳಿಕೆ ಅರ್ಥ ಆಗುತ್ತೆ, ನಾಲೆಜ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಎಲ್ಲ ಅಪ್ಲೈ ಮಾಡ್ಬೋದು ಗೊತ್ತಾಗುತ್ತೆ. ಸೊ ಅದು ಭಾರಿ ಇಂಪಾರ್ಟೆಂಟು. ಅದು ಬರೀ ಥಿಯರಿಟಿಕಲಲ್ಲಿ ಬ್ಲ್ಯಾಕ್ ಬೋರ್ಡು, ಚಾಕ್ ಪೀಸ್ ಇಟ್ಕೊಂಡು ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಮಾಡಿದ್ರೆ ಆಗೋದಿಲ್ಲ. ಸೊ ಎಜುಕೇಷನ್ ಸಿಸ್ಟಮ್ ಒಂದು ಮೋರ್ ಪ್ರಾಕ್ಟಿಕಲ್ ಓರಿಯೆಂಟೆಡ್, ವೆದರ್ ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ ಅಥವಾ ಮ್ಯಾಥಮೆಟಿಕ್ಸ್ ಆಗಲಿ, ವಿತ್ ನಾವು ಸೈನ್ಸ್ ಅಂತ ಹೇಳ್ತೀವಿ, ಎಲ್ಲದರಲ್ಲೂ ಈ ಥರ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಇದರಲ್ಲಿ ಸ್ಟಾರ್ಟಿಂಗಿಂದನೇ ಹೇಳ್ಕೊಟ್ರೆ ಒಳ್ಳೆಯದಾಗುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮೆಕ್ಯಾನೋ ಸೆಟ್ ಅಂತ ಇತ್ತು, ಎಲ್ಲ ಪೀಸ್ ಎಲ್ಲ ತೊಗೊಂಡು ಅಸೆಂಬ್ಲಿ ಮಾಡಿ ಸ್ಕೂಲ್ ತೊಗೊಂಡು ಇತ್ತು. ಆ ಥರ ಒಂದೊಂದು ಇದಕ್ಕೂ ಇರಬೇಕು. ಸೊ ದಟ್ ಅವ್ರಿಗೆ ಅದು ಆಟ ಥರ ಇರುತ್ತೆ, ಟೈಮ್ ಪಾಸ್ ಆಗ್ತಾರೆ, ಗೊತ್ತಾಗುತ್ತೆ. ಬಟ್ ನಾಲೆಜ್ ಅವಾಗೇ ಅನ್ಕೊಳ್ಳೋರು, ಇವನು ಇಲ್ಲ ಮೆಕ್ಯಾನಿಕ್ ಆಗ್ತಾನೆ, ಇಲ್ಲ ಮೆಕ್ಯಾನಿಕ್ ಇಂಜಿನಿಯರ್ ಆಗ್ತಾನೆ, ಆಯ್ತಾ, ಒಟ್ನಲ್ಲಿ ಆ ವೃತ್ತಿಯನ್ನ, ಆ ಕೌಶಲ್ಯವನ್ನ ಆಧರಿಸಿ ಯಾವುದೋ ಒಂದು ವೃತ್ತಿಯನ್ನಂತೂ ಕಂಡುಕೊಳ್ತಾನೆ ಅಂತೇಳಿ ಅವಾಗ್ಲೇನೆ. ಬಟ್ ಈಗ ಅದೇ, ಈಗ ಟೆಕ್ನಾಲಜಿ ಬಂದು ಎಲ್ಲವೂ ಕೂಡ ವರ್ಚುವಲ್ ಜಗತ್ತಿಗೆ ಅಲ್ಲೇ ಸಾಧನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವರು ವಿಷನ್ ಅಲ್ಲೇನೆ, ಅಂದ್ರೆ ಅವರ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲೇನೆ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಆಗೋಗ್ತಾ ಇದೆ. ಆಯ್ತಾ, ನೋಡಿ ಅವ್ರು ನೋಡಿ, ಈಗ ಅವರು ಕಣ್ಣು ಇಲ್ದೇನೆ ಒಂದು ರೀತಿಯಾಗಿ ಸ್ಪೆಷಲಿ ಏಬಲ್ಡ್ ಅಂತ ಹೇಳ್ತೀವಿ, ಬಟ್ ನಾವೆಲ್ಲ ಕಣ್ಣಿದ್ದು ಕೂಡ
ಕೂಡ ಆ ವರ್ಚುವಲ್ ವರ್ಲ್ಡ್ ಅಲ್ಲೇ ಇರಬೇಕು ಅಂತ ನಾವಂತೆ. ಬಯಸ್ತಾ ಇದೀವಿ. ಅಂದ್ರೆ ಅದಾಗ್ತಾ ಇದೆ ಆಕ್ಚುಲಿ ನಿಜಕ್ಕೂ ಈಗಿನ ಕಾಲಕ್ಕೆ ಅಂತ ಹೇಳ್ಬೋದು. ಅದೊಂಥರ ದುರಂತ. ಯಾಕಂದ್ರೆ ನೋಡಿ, ಇಂತಹ ದಿನಗಳನ್ನು ಮಾಡಿರೋದು ಅದೇ ಕಾರಣಕ್ಕೋಸ್ಕರ. ಮಹತ್ವ ಗೊತ್ತಾಗ್ಲಿ, ಹಿಂದಿನ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳಿ, ಶಾಲೆಗಳ ಬಗ್ಗೆ ಒಂದಷ್ಟು ಚರ್ಚೆಗಳು, ಆಶುಭಾಷಣ, ಇದರ ಸ್ಪರ್ಧೆಗಳಿರಲಿ, ಸೊ ಅದ್ರ ಬಗ್ಗೆ ಮಾತಾಡ್ಲಿ, ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಳಿ. ಅವಾಗ ಒಂದು ಎಲ್ಲೋ ಯಾರಿಗೋ ಒಂದು ಜೀವನ ಚರಿತ್ರೆಯನ್ನು ಹೇಳಿದಾಗ ಯಾರೋ ಒಬ್ಬ ಸ್ಟೂಡೆಂಟ್ ಪ್ರೇರೇಪಿತರಾಗಿ ಮುಂದಕ್ಕೆ ಬಂದ್ರೂ ಕೂಡ ಸಾಕಲ್ವಾ ಅನ್ನುವಂಥದ್ದು ನಿಜ. ಎಸ್ ಮೇಡಮ್, ನಿಮ್ಮದೇ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ. ನೀವು ನಿಮ್ಮ ಜವಾಬ್ದಾರಿ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಿ. ಎಲ್ಲ ವಿಜ್ಞಾನ ಟೀಚರ್ಸ್ಗೂ ಕೂಡ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಏನು ಹೇಳ್ತೀರಿ ಮೇಡಮ್? ಯಾವ ರೀತಿಯಾಗಿ ಮಕ್ಕಳನ್ನು ಅಣಿ ಮಾಡಬೇಕು, ಅಣಿಗೊಳಿಸ್ಬೇಕು, ಸಜ್ಜುಗೊಳಿಸ್ಬೇಕು, ಆಸಕ್ತಿಯನ್ನು ತೆಗೆದುಕೊಂಡು ಬರೋದು ಬಹಳ ಮುಖ್ಯ ಆಗುತ್ತೆ ಮಕ್ಕಳಲ್ಲಿ. ಯಾಕಂದರೆ ಎಲ್ಲ ಮಕ್ಕಳು ಅಂದ್ರೆ ಡಿಸ್ಟ್ರಾಕ್ಟಿವ್ ವರ್ಲ್ಡ್. ಒಂದು ಇನ್ನೊಂದಲ್ಲಿ ಅಲ್ಲಿ 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 ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಹಂತಕ್ಕೆ ತರಬೇಕು, ವಿಜ್ಞಾನಕ್ಕೆ ತರಬೇಕು ಅದರಲ್ಲೂ ಅಂತಂದರೆ ಎಲ್ಲ ಸ್ಟಾರ್ಟಿಂಗಲ್ಲೇ ಅಂದ್ಬಿಡ್ತಾರೆ, ಅಯ್ಯೋ ಬೋರಿಂಗ್ ಸಬ್ಜೆಕ್ಟ್ ಅಂತ ತುಂಬ ಜನ ಅನ್ನೋರು ಇರ್ತಾರೆ. ಆದರೆ ಅದನ್ನು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿ ಮಾಡುವಂತಹ ಜವಾಬ್ದಾರಿ ನಿಮ್ಮಗಳ ಮೇಲೆ ಇರುತ್ತೆ. ಏನು ಹೇಳ್ತೀರಿ ಮೇಡಮ್? ಒಂದು ರೆಕ್ರೂಟ್ಮೆಂಟ್ ಟೈಮಲ್ಲೇ ಒಳ್ಳೆ ಪ್ರೈಮರಿ ಲೆವೆಲಲ್ಲಿ ಒಳ್ಳೆ ಶಿಕ್ಷಣವನ್ನು ಪಡೆದಿರುವಂತಹ ಗುರುಗಳನ್ನು, ಶಿಕ್ಷಕರನ್ನು ಅವರು ನೇಮಕ ಮಾಡಬೇಕಾಗತ್ತೆ. ಅದು ಒಂದು ಕೊರತೆ ನಮ್ಮ ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ನಿಜ. ಅದು ಆಗೋವರೆಗೂ ಬಗ್ಗೆ ಟೀಚರ್ಸ್ಗೆ ಗೊತ್ತಿಲ್ಲ, ಆದ್ರೆ ಮಕ್ಕಳಿಗೆ ಇನ್ನೇನು ಹೇಳಕ್ಕಾಗತ್ತೆ ಅನ್ನೋದು. ಇದೊಂದು ಮಕ್ಕಳಿಗೆ ಯಾರನ್ನೇ ಕೇಳಿ ನಾನು ವಿಜ್ಞಾನಿ ಆಗಬೇಕು ಅಂತ ಅಟ್ಲೀಸ್ಟ್ ಒಂದು 10 ಜನ ಮಕ್ಕಳ ತರಗತಿಯಲ್ಲಿ ಹೇಳ್ತಾರೆ. ಅದು ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ, ಬೇರೆ ಮಕ್ಕಳಿಗೂ ಆ ವಿಷಯ ಹರಡುತ್ತೆ. ಓ, ನಾನು ಆಗಬೇಕು, ಅವನಿಗೆ ಯಾಕೋ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅವಳಿಗೆ ಯಾಕೋ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಬಹುಶಃ ಇದರಲ್ಲಿ ಏನೋ ಇದೆ ಅಂತ ಬರುತ್ತೆ. ಇನ್ನೊಂದು, ಅವರಿಗೆ ನಾನು ವಿಜ್ಞಾನಿ ಆಗಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಸಹ ಬರ್ತಾ ಇದೆ. ಈ ಚಂದ್ರಯಾನ್ 3, ಆಮೇಲೆ ಈ ಆದಿತ್ಯ L1, ಇದರ ಸಕ್ಸಸ್ ಇಂದ ಏನಾಗಿದೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ, ನಾನು ಆಗಬಹುದು ಅನ್ನೋದು ಬರ್ತಾ ಇದೆ. ನಮ್ಮ ತರಗತಿಗಳು ಪರೀಕ್ಷಾ ಕೇಂದ್ರಿತವಾಗದೆ ಇರೋ ಥರ ನಡೆಸ್ಕೊಳ್ಳೋದು ನಮ್ಮ ಶಿಕ್ಷಕರ ಜವಾಬ್ದಾರಿ. ಇದಕ್ಕೆ ನಮ್ಮ ಸಿಲೆಬಸ್ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿರಬಾರ್ದು. ಇದಕ್ಕಿಂತ ಇದ್ರ ಜೊತೆಗೆ ಕೃಷ್ಣ ಸರ್ ಹೇಳಿದ್ರಲ್ಲ, ಸೊ ಈ ಎಕ್ಸ್ಪೆರಿಮೆಂಟ್ಗಳನ್ನ ಜಾಸ್ತಿ ಮಾಡಬೇಕು ಶಾಲಾ ಹಂತದಲ್ಲಿ. ಬರೀ ಥಿಯರಿನೇ ಹೇಳ್ಕೊಟ್ರೆ ಅದು ಅರ್ಥ ಆಗೋದು, ತಲೆಗೆ ಹೋಗೋದೇನೆ ಅದು ವಿಜುವಲ್ ಹೇಳಿದ್ರು. ಯಾಕಂತಂದರೆ ಈ ನಾವೇನು ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ಅಥವಾ ಈ ಫೋನು ಇದು ಯಾಕೆ ಇಷ್ಟೊಂದು ಇದಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಎಲ್ಲವೂ ಕಾಣಿಸ್ತಾ ವಿಜುವಲ್ ಕಾಣಿಸ್ತಾ ಇರುತ್ತೆ. ಸೊ ನಮಗೊಂದು ಕಲರ್ ಆದಂತಹ ಎಲ್ಲವೂ ಕೂಡ ಲೈವ್ ಆಗಿ ಬರ್ತಾ ಇರುತ್ತೆ. ಹಾಗಾಗಿ ಅದು ಬೇಗ ಹೋಗುತ್ತೆ. ಅದೇ ನೋಡಿ, ಒಂದು ಸಿನಿಮಾ ನೋಡಿದ ಬೇಗ ಮರೆಯಲ್ಲ. ಅದೇ ನೀವು ಪಾಠ ಮಾಡಿದ್ ಬೇಕಾದ್ರೆ ಮರಿಬಹುದು. ಮಕ್ಕಳು ಅವತ್ತು 5ನೇ ಕ್ಲಾಸಲ್ಲಿ ಯಾವ ಸಿನಿಮಾ ನೋಡಿದ್ದೀನಿ, ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗಿ ನೋಡಿ ಹೇಳು ಯಾರು ಹೀರೋ ಅಂತಂದ್ರೆ ಬೇಗ ನೆನ್ಪಿಟ್ಕೊಂಡಿರ್ತಾರೆ, ಹೇಳ್ತಾರೆ. ಸೊ ಹಾಗೆ ಆ ವಿಜುವಲಿ ಅವರಿಗೆ ಇಂಪ್ಯಾಕ್ಟ್ ಆಗುವಂತಹ ಎಕ್ಸ್ಪೆರಿಮೆಂಟ್ಗಳು ಆಗಬೇಕು ಅಂತ. ಇನ್ನು ಒಂದು ಹೇಳೋದಿದೆ ಸರ್, ದೇಶಾಭಿಮಾನ ಅಂತ. ಹೌದು. ಈಗ CV ರಾಮನ್ ಅವರು ಒನ್ ಆ್ಯಂಡ್ ಓನ್ಲಿ ಹೋಮ್ ಗ್ರೋನ್, ಫಸ್ಟ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಹೋಮ್ ಗ್ರೋನ್ ಸೈಂಟಿಸ್ಟ್ ಅಂತ ಹೇಳಿದ್ರಿಂದ ಮಕ್ಕಳಿಗೆ ನಾನು ನನ್ನ ದೇಶದಲ್ಲೇ ಉಳ್ಕೊಂಡು ದೇಶಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋ ಒಂದು ಕಲ್ಪನೆ ಈಗ ಹುಟ್ಕೊಳ್ತಾ ಇದೆ. ಕರೆಕ್ಟ್. ಹೌದು ನಿಜ ಸರ್. ಈಗ ನಾವು ದೇಶಾಭಿಮಾನ ಇದೆಲ್ಲದರ ಜೊತೆಗೆ ಈ ವಿಜ್ಞಾನ ಅಂತಂದರೆ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ಇದು ಹಂಗ ಅಂತೇಳಿ ನಾವು ಆಮೇಲೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಮಕ್ಕಳಾಗಿರ್ಬೋದು ಅಥವಾ ನಾವೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಎಷ್ಟೋ ವಿಚಾರಗಳು, ಇದ್ರ ಕಾರಣ ಏನು, ಹಿನ್ನೆಲೆ ಏನು ಅಂದರೆ ಇತಿಹಾಸ ಅಲ್ಲ, ಇದು ವಿಜ್ಞಾನದ ಇತಿಹಾಸ ತಿಳ್ಕೊಬೇಕು ನಾವು, ಆಯಿತಾ? ಸೊ ಇದು ಎಲ್ಲಿಂದ ಬಂತು, ಏನು ಎತ್ತ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಂತಿಮವಾಗಿ ಒಂದಷ್ಟು ವಿಚಾರಗಳನ್ನು ಹೇಳೋದಾದ್ರೆ. ಇವರು ಶಿಕ್ಷಕಿ ಆದ್ದರಿಂದ ನಾನು ಎಲ್ಲೋ ಒಂದು ಕಡೆ ಓದಿದೆ, ಶಿಕ್ಷಕಿ ಶಿಕ್ಷಣದ ಕಣ್ಣು ಅಂತ ಹೇಳ್ತಾರೆ. ಅವರು ನಿಜವೂ ಮಕ್ಕಳಿಗೆ ಒಂಥರ ಐ ಓಪನರ್ ಥರ. ನಾನಿವತ್ತು ಸರ್ CV ರಾಮನ್ ಜೊತೆಗೆ ನಮ್ಮ ಇನ್ನೊಬ್ಬರನ್ನ ನೆನೆಸ್ಕೋಬೇಕು. ಅವು ದೊಡ್ಡ ಸೈಂಟಿಸ್ಟು, ಟೆಕ್ನೋಕ್ರಾಟನ್ನು ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಆಗಿ ಮಾಡಿದ ಅಬ್ದುಲ್ ಕಲಾಂ. ಅವರು ಕೂಡ 5 ವರ್ಷ ಈ ಹುದ್ದೆಯಲ್ಲಿದ್ದಾಗ ಮಕ್ಕಳ ಜೊತೆ ಅವರು ಸೇರ್ಕೊಂಡಿದ್ರು ಎಲ್ಲ ಕಡೆ. ಅವರು ರಾಷ್ಟ್ರಪತಿ ಭವನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಿಂತ ಸ್ಟೂಡೆಂಟ್ಸ್ ಜೊತೆನೇ ಮಾಡಿದ್ರು. ಅವರು ರಾಷ್ಟ್ರಪತಿ ಆದಮೇಲೆ ಸಾಕಷ್ಟು ಜನ ಮಕ್ಕಳುಗಳಿಗೆ ಸೈನ್ಸು ಟೆಕ್ನಾಲಜಿ ಮೇಲೆ ಆಸೆ ಬಂತು, ಎಲ್ಲ ಸರಿ. ನಾನು ಇನ್ನೊಂದು ಹೇಳಲೇಬೇಕು, ಸೈನ್ಸು ಟೆಕ್ನಾಲಜಿಗೆ ಅದಕ್ಕೆ ಎಂಡ್ ಅನ್ನೋದು ಇಲ್ಲ. ನಮ್ಮ ದೇಶದಲ್ಲಿ ಕಳವಳ ಆಗಿ ಯಾಕೋ ಗೊತ್ತಿಲ್ಲ ಇಲ್ಲಿ ಕೊರತೆ ಬರ್ತಾ ಇದೆ.
ಪೋಷಕರಿಗೆ ಆಗಲಿ ಪೇರೆಂಟ್ಸ್ನ ಹೇಳಬೇಕು, ಸೈನ್ಸ್ ಈಸ್ ಎ ನೆವರ್ ಎಂಡಿಂಗ್ ಸಬ್ಜೆಕ್ಟ್. ಸೊ ಆದಷ್ಟು ಮಕ್ಕಳನ್ನು ಈ ದಾರಿಗೆ ತನ್ನಿ. ಯಾಕೆಂದರೆ ಇವಾಗ ಒಂದು IT ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಕಳೆದ 15 ವರ್ಷದಲ್ಲಿ ನಾವು 3 ಸೈಕಲ್ ಏರುಪೇರುಗಳು ಎಲ್ಲಗಳನ್ನು ನೋಡಾಯಿತು. ನಮ್ಮ ಭಾರತದಲ್ಲಿ ಓದಿದವರು ಎಷ್ಟೋ ಜನ ಪಾಶ್ಚಿಮಾತ್ಯ ದೇಶದಲ್ಲಿ ಹೋಗ್ಬಿಟ್ಟು ಲೆಕ್ಚರ್ ಕೊಡ್ತಾ ಇದ್ದಾರೆ. ಪಾಶ್ಚಿಮಾತ್ಯದಲ್ಲಿ ಓದೋರು ಇಲ್ಲಿ ಯಾರೂ ಬಂದು ಲೆಕ್ಚರ್ ಕೊಡೋಕ್ಕಾಗಿಲ್ಲ. ಸೊ ನಮ್ಮಲ್ಲಿ ಕಲ್ತಿದ್ದು ಸಾಕಷ್ಟು ಉಪಯೋಗ ಆಗುತ್ತೆ. ಇದಕ್ಕೆ ಬೆಳವಣಿಗೆ ನಾ ಹೇಳೋದು ಪಾಪ್ಯುಲರೈಸ್ ಸೈನ್ಸ್, ಪ್ರಾಪಗೇಟ್ ಸೈನ್ಸ್, ಪ್ರಮೋಟ್ ಸೈನ್ಸ್ ಅಂತ ಬಿಟ್ಟು ನಾನು ನ್ಯಾಷನಲ್ ಸೈನ್ಸ್ ಡೇ ಇದಕ್ಕೆ ನಾನು ಹೇಳ್ತೀನಿ. ಓಕೆ ಓಕೆ ವಿಜಯ್ ಕುಮಾರ್ ಅವರು, ಅಂದರೆ ಒಂದು ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು ಕ್ರಮಬದ್ಧವಾದ ಯೋಜನೆ, ಏನು ಲಾಜಿಕ್ ಅಂತ ಹೇಳ್ತೀವಿ ಅಥವಾ ರೀಸನಿಂಗ್ ಅಂತ ನಾವೇನು ಹೇಳ್ತೀವಿ, ಸೊ ಈ ಥರದ ಅಂಶಗಳು ಹೆಚ್ಚು ಹೆಚ್ಚು ಮಕ್ಕಳ ಕಲಿಕೆಯಲ್ಲಿ ಅಳವಡಿಸ್ಬೇಕು ಅನ್ನೋದು ಅಂತಿಮವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಅದು ನಾನು ತುಂಬ ಜನ ಕೇಳಿದ್ದೀನಿ, ಸ್ಟೂಡೆಂಟ್ಸ್ ಮ್ಯಾಥ್ಸ್ ಅಂದರೆ ಕಷ್ಟ, ಸೈನ್ಸ್ ಅಂದರೆ ಕಷ್ಟ ಅಂತ ಒಂದು ಪ್ರಿಯಂಪ್ಟಿವ್ ನೋಷನ್ ಇರುತ್ತೆ. ಅದನ್ನ ಬರ್ದಿಟ್ಬಿಟ್ಟಿದ್ದಾರೆ ಕೆಲವರು, ಅಂದ್ರೆ ಅರ್ಥ ಆಗದೆ ಇರೋರು. ಸೊ ನನಗೆ ಅರ್ಥ ಆಗ್ತಿಲ್ಲ, ಸೊ ಕೈಗೆ ಎಟ್ಟಕ್ತಾ ಇಲ್ಲ, ಇದು ಹುಳಿ ಇರ್ಬೇಕು ದ್ರಾಕ್ಷಿ, ನನಗೆ ಅರ್ಥ ಆಗ್ತಾ ಇಲ್ಲ, ಇದು ತುಂಬಾ ಕಷ್ಟ, ಅಷ್ಟೇ ಸಿಂಪಲ್. ನನಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ ಅನ್ನೋದು ಫ್ಯಾಷನ್ ಆಗಿ ಹೇಳ್ಕೊಳ್ತಾರೆ ಅವರು, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಬರೋದಿಲ್ಲ ಅಂತ. ಈಗ ಅದೊಂದು ಫ್ಯಾಷನ್ ಆಗ್ಬಿಟ್ಟು ಫೇಲ್ ಆಗಿದೆ ಅಂತ ಹೇಳೋದೇ ಒಂದು ರೀತಿಯಾಗಿ ಅದು ಒಂಥರ ಹೆಮ್ಮೆ. ವಿಸಿಬಿಲಿಟಿ ಇದ್ರು ಕೂಡ M.Tech ಮಾಡಿದ್ದಾರೆ, ಮಾಸ್ಟರ್ಸ್ ಮಾಡಿದವರು. Yes, Vijay. So if you approach anything with a positive attitude, ನಮ್ಮಿಂದ ಆಗುತ್ತೆ ಅಂತ whatever we do we can achieve surely. So challenges ಎಲ್ಲರಿಗೂ ಇರುತ್ತೆ. So we should find a way to come out of it and proceed in life with whatever challenges you have and achieve whatever is possible. ಓಕೆ, ವೆರಿ ನೈಸ್ ವೆಂಕಟೇಶ್ ಅವರು. ಸರ್, ಈಗ ಒಂದು ಸಂಶೋಧನಾ ಪ್ರವೃತ್ತಿ, ಇನ್ವೆನ್ಷನ್ಸ್ ಆಗಲೇಬೇಕು, ಇನ್ನೊಂದಷ್ಟು ಇನ್ವೆನ್ಷನ್ಸ್ ಆಗಲೇಬೇಕು. ಸೊ ಈಗ ಪ್ರಪಂಚ ಎಲ್ಲ ಒಂದು ಲೆವೆಲ್ಗೆ ಹೋಗ್ತಾ ಇದ್ರೆ, ಹೌದು ನಾವು ಕೂಡ ಅವ್ರು ಏನೂ ಕಡಿಮೆ ಇಲ್ಲ ಅನ್ನೋಕೆ ಹೋಗ್ತಾ ಇದ್ದೀವಿ. ಬಟ್ ಇನ್ನೂ ಭಾರತ ನಂಬರ್ 1 ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಟ್ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಸ್ವಲ್ಪ ಮಟ್ಟಿಗಿದೆ. ಬಟ್ ಈಗ ಅದು ಒಂದೊಂದಾಗಿ ಅದು ನೀಗ್ತಾ ಇದೆ ಕೂಡ. ನಾವು ರಕ್ಷಣಾ ವ್ಯವಸ್ಥೆಯಲ್ಲಿ ಕೂಡ ಹೇಳೋದಾದ್ರೆ, ನಾನು ರಕ್ಷಣಾ ವ್ಯವಸ್ಥೆಯಲ್ಲಿ ಹೇಳ್ತಾ ಇದ್ದೀನಿ, ಏನು ಹೇಳ್ತೀರಿ ಸರ್ ಅಂತ? ಅದೇ ಈಗ ಹೇಳೋದು, ಈಗ ಒಂದು ಕಳೆದ ಒಂದು 8-10 ವರ್ಷದಿಂದ ಮುಂದುವರೆ ಜಾಸ್ತಿ ಆಗ್ತಾ ಇದೆ. ನಿಜ ನಿಜ ನಿಜ. ಗೌರ್ಮೆಂಟ್ ಸ್ಕೀಮ್ ಆಗಿರಲಿ, ಎನ್ಕರೇಜ್ಮೆಂಟ್ ಆಗಿರಲಿ, ಪ್ಲಸ್ ತಿಳುವಳಿಕೆ ಆಗಿರಲಿ, ಈ ವೇರಿಯಸ್ ಮೀಡಿಯಾಯಿಂದ ನಮಗೆ ನಾಲೆಜ್ ಬರ್ತಾಯಿದ್ದರಿಂದ, ಸೊ ಎಕ್ಸ್ಪೋಷರ್ ಜಾಸ್ತಿ ಆಗಿದ್ದರಿಂದ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಈಗ ನಿಜ ನಿಜ. ಇನ್ನು ಸುಮಾರು ಹೋಗಬೇಕು, ನಾವಿನ್ನೂ ವರ್ಲ್ಡ್ ಸ್ಟ್ಯಾಂಡರ್ಡ್ ರೀಚ್ ಆಗಬೇಕು. ಕೆಲವು ಇದರಲ್ಲಿ ನಾವು ಆಗಿದ್ದೀವಿ, ಇನ್ನು ಕೆಲವು ಇದರಲ್ಲಿ ಮುಂದಕ್ಕೆ ಹೋಗಬೇಕು, ಮುಂದಕ್ಕೆ ಹೋಗ್ತೀವಿ ಅಂತೂ ಗ್ಯಾರಂಟಿ. ಅದು ನಾವು ಹೋಗ್ತೀವಿ, ಹೋಗ್ತಾ ಇದ್ದೀವಿ ಆಲ್ರೆಡಿ. ವೀಕ್ಷಿತ್ ಭಾರತ ಒಂದೊಂದು ಸ್ಕೀಮ್ಗಳು ಗೌರ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಕ್ಸ್ಪೋಷರ್ ಆಗ್ತಾ ಇದೆ. ಈಗ ಅದರಿಂದ ಡೆಫಿನೆಟ್ ಆಗಿ ನಾವು ಹೇಳೋದಲ್ಲ, ಈಗ ನಮ್ಮದು ಇಂಡಿಯನ್ ಸ್ಪೇಸ್ ರಾಕೆಟ್ ಲಾಂಚ್ ಗ್ರಾವಿಟಿ ಮೂವಿಗಿಂತ ಕಮ್ಮಿ ಇದರಲ್ಲಿ ಖರ್ಚು ಮಾಡಿದ್ದಾರೆ ಅಂತ. ಸೊ ನಾಟ್ ಓನ್ಲಿ ಟೆಕ್ನಾಲಜಿ ಅಟ್ ಲೋವರ್ ಕಾಸ್ಟಲ್ಲಿ ನಾವು ಮಾಡ್ತಾ ಇದ್ವಿ ಕಂಪೇರ್ ಟು ಅದರ್ ಕಂಟ್ರೀಸ್. ವೆರಿ ಇಂಪಾರ್ಟೆಂಟ್. ಮೇಡಮ್, ಅಂತಿಮವಾಗಿ ನಿಜಕ್ಕೂ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಒಂದು ವಿಷಯವನ್ನು ಬಿಡಿಸುವಂತಹ ಕಲೆ ಮಕ್ಕಳಿಗೂ ಬರಬೇಕು. ಸೊ ಅದು ಶೈಕ್ಷಣಿಕ ಹಂತದಲ್ಲೇ, ಶಾಲಾ ಹಂತದಲ್ಲೇ, ಅದರಲ್ಲೂ ಪ್ರೈಮರಿ ಹಂತದಲ್ಲೇ ಬಂದುಬಿಡಬೇಕು. ಅವಾಗ ಬಹಳ ಚಂದ, ಎಂಥದ್ದೇ ಸವಾಲು ಬಂದರೂ ಕೂಡ ಎದುರಿಸ್ತಾರೆ. ಅದ್ರ ಜೊತೆಗೆ ವಿಜ್ಞಾನವನ್ನು ಅಳವಡಿಸ್ಕೊಳ್ತಾರೆ. ಅಲ್ಲಿ ಸಂಶೋಧನೆಗಳಾಗುತ್ತೆ, ಇನ್ವೆನ್ಷನ್ಸ್ ಆಗುತ್ತೆ, ಅಲ್ಲಿಂದನೇ ಶುರುವಾಗುತ್ತೆ. ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಏನು ಹೇಳ್ತೀರಿ ಮೇಡಮ್ ಮೊದಲೇ ಅಂತಿಮವಾಗಿ ಕಾರ್ಯಕ್ರಮ? ಮೊನ್ನೆ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಈ ವೀಕ್ಷಿತ್ ಭಾರತ್ 2047 ಇವತ್ತಿಂದ ಎಷ್ಟು ವರ್ಷಗಳ ಕಾಲದಲ್ಲಿ ನೀವು ಯಾವ ವಯಸ್ಸಿನಲ್ಲಿ ಇರ್ತೀರಾ ಅಂತ ಕೇಳಿದಕ್ಕೆ ಮಕ್ಕಳು ಲೆಕ್ಕ ಹಾಕಿ ಹೇಳಿದ್ರು. ಅಂದ್ರೆ ಅವರಿಗೆ ಆ ಯೋಚನೆ ಬಂದಿದೆ, ನಾನು ಏನ್ ಸಾಧಿಸ್ಬೇಕು ಅಷ್ಟರಲ್ಲಿ. ನೀವು ಮಿಡ್ಲ್ ಏಜ್ ಬಂದಿರ್ತೀರಾ, ಅಷ್ಟರಲ್ಲಿ ಏನ್ ಮಾಡ್ತೀರಾ ಅನ್ನೋದು ಒಂದು ಸಣ್ಣ ಸಣ್ಣ ಯೋಚನೆಗಳನ್ನ ಹುಟ್ಟಾಕಿದ್ರೆ, ತರಗತಿಗಳಲ್ಲಿ ಹುಟ್ಟಾಕಿದ್ರೆ ಸಾಕು. ಒಂದು 10 ಜನ ಹಿಡ್ಕೊಂಡ್ರೆ ಸಾಕು, ಒಂದು 50 ಜನದಲ್ಲಿ ಸಾಕು. ಆ 10 ಜನನ ನೋಡ್ಕೊಂಡು ಮತ್ತೊಂದಷ್ಟು ಪ್ರೇರೇಪಣೆಯನ್ನ ಪಡೆದುಕೊಂಡು ಇದ್ದೇ ಇರ್ತಾರೆ. ಎಸ್, ಫ್ಯಾಂಟಾಸ್ಟಿಕ್. ಅದ್ಭುತವಾಗಿ ಒಂದೊಂದು ವಿಚಾರಗಳನ್ನು ಕೂಡ ಒಂದೊಂದು ವಲಯದಲ್ಲೂ ನನಗಿವತ್ತು ವಿಜ್ಞಾನದ ದಿನಾನ ಆಚರಿಸ್ತಾ ಇದೀವಿ, ನಾವು ಸಂಭ್ರಮ ಪಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಇದರಿಂದ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕಲಿಕೆಯ ಸಾಮಗ್ರಿಗಳನ್ನ, ಕೌಶಲ್ಯಗಳನ್ನ ಅಳವಡಿಸಿಕೊಳ್ಳುವಂತಾಗಲಿ, ಅದು ಇನ್ನಷ್ಟು ಮುಂದಕ್ಕೆ ಹೋಗ್ಲಿ. ನಮ್ಮ ಭಾರತ ಸಿ ವಿ ರಾಮನ್ ಅವರ 100 ಜನ ವಿಜ್ಞಾನಿಗಳನ್ನು ಹುಟ್ಟು ಹಾಕುವಂತಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದೀರಿ 4 ಜನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ವೀಕ್ಷಕರೇ ನೋಡಿದ್ರಲ್ಲ, ವಿಜ್ಞಾನ ಒಂದು ಅದ್ಭುತ, ವಿಸ್ಮಯ, ಮ್ಯಾಜಿಕ್, ಹೀಗೆ ಹಲವಾರು ಪದಗಳಿಂದ ಕರಿಬಹುದು. ಆದರೆ ಅದಕ್ಕೆ ಪೂರಕವಾದಂತಹ ಅಂಶಗಳನ್ನು ನಾವು ಮನೆಯ ಹಂತದಲ್ಲೂ ಕೂಡ ಒದಗಿಸ್ಬೇಕಾಗತ್ತೆ. ಮಕ್ಕಳು ನಾನೇನೋ ಒಂದು ಸಂಶೋಧನೆ ಮಾಡ್ತೀನಿ ಅಂತಂದಾಗ ಅದನ್ನು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತೇಳಿ ಅಲ್ಲೇ ಚೂಟ್ಬೇಡಿ. ಫಸ್ಟ್ ಹೋಮ್ವರ್ಕ್ ಮಾಡು, ಅಥವಾ ಫಸ್ಟ್ ಈ ಕೆಲಸ ಮಾಡು, ಫಸ್ಟ್ ಆ ಕೆಲಸ ಮಾಡು ಅಂತ ಅದನ್ನು ಪಾಲಿಸಿ ಪೋಷಿಸಿ. ಆಗ ಅಲ್ಲೊಂದು ಪ್ರತಿಭೆ ನಿಜಕ್ಕೂ ಹುಟ್ಟುಕೊಳ್ಳುತ್ತೆ. ಯಾಕಂತಂದರೆ ಅಂತಹ ಅನೇಕ ವಿಜ್ಞಾನಿಗಳು ಈ ಥರದ ಎಕ್ಸ್ಪೆರಿಮೆಂಟ್ಗಳಿಂದಲೇ, ಮನೆಯ ವಾತಾವರಣದ ಎಕ್ಸ್ಪೆರಿಮೆಂಟ್ಗಳಿಂದಲೇ ಹುಟ್ಟುಕೊಂಡಿರೋದು. ದೇಶ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಹೆಸರನ್ನು ಮಾಡಿರೋದು. ಈಗಲೂ ಕೂಡ ಅದು ಚಿರಸ್ಥಾಯಿಯಾಗಿ ಉಳಿದುಕೊಳ್ಳೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಮನೆಗಳಲ್ಲೂ ಕೂಡ ಒಬ್ಬೊಬ್ಬ ವಿಜ್ಞಾನಿಗಳ ತಾಯಂದಿರು ಇದ್ದೇ ಇರ್ತೀರಾ. ನೀವು ಇದಕ್ಕೆ ಗಮನ ವಹಿಸಿ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.